ಭಾರತ ರತ್ನ ಕೊಟ್ಟರು, MGR ಗೆ ಕೊಟ್ಟರು, ಇಂದಿರಾ ಗಾಂಧಿ ಕೊಟ್ಟರು, ಸ್ವತಃ ನೆಹರು ತಗೊಂಡ್ರು, ಸ್ವತಃ ಇಂದಿರಾ ಗಾಂಧಿ ತಗೊಂಡ್ರು, ಎಲ್ಲ ಅವರವರೇ ತಗೊಂಡ್ರು, ಜೊತೆಗೆ ಬೇಕಾದವರಿಗೆ ಕೊಟ್ಟರು. ಬಾಬಾ ಸಾಹೇಬ್ ನೆನಪು ಬರಲಿಲ್ಲ. ಸಂವಿಧಾನಕ್ಕೊಂದು ಪ್ರಿಯಾಂಬಲ್ ಅಂತ ಇರ್ತದೆ, ಅದನ್ನು ಯಾವ ಕಾರಣಕ್ಕೂ ಬದಲಾಯಿಸಕೂಡದು ಅಂತ ಇದೆ. ಇದನ್ನೇ ತಿದ್ದುಪಡಿ ಮಾಡಿ ಸೆಕ್ಯುಲರ್ ಸೋಷಿಯಲಿಸ್ಟ್ ಪದವನ್ನು ತುರುಕಿದ್ದು ನಿಮ್ಮ ಸೋನಿಯಾ ಗಾಂಧಿರ ಅತ್ತೆ, ನಿಮ್ಮ ಮಾತೆ ಇಂದಿರಾ ಗಾಂಧಿ ಅಲ್ವಾ? ಶ್ಯಾಮ್ ಪ್ರಸಾದ್ ಮುಖರ್ಜಿ ಏಕನೇಶ್ಮೆ ದೋ ನಿಶಾನ್ ದೋ ಪ್ರಧಾನ್ ನೈ ಚಲೇಗ ಅಂತ ಹೋದರು, ಜೈಲಲ್ಲೇ ಸತ್ತೋದ್ರು, ತನಿಖೆನೇ ಮಾಡಲಿಲ್ಲ. ಎರಡನೇ ಜನಸಂಘದ ಅಧ್ಯಕ್ಷ ದೀನ್ ದಯಾಳ್ ಉಪಾಧ್ಯಾಯ ರೈಲು ಕಂಬಿಗಳಲ್ಲಿ ಸತ್ತು ಬಿದ್ದಿದ್ದರು ಕೊಲೆಯಾಗಿ, ತನಿಖೆಯೇ ಮಾಡಲಿಲ್ಲ. ಯಾರು? ನಮ್ಮ ಭಾರತದ ಭವಿಷ್ಯವನ್ನು ಹಾಳು ಮಾಡಿದವರು ಯಾರು? ಸಂವಿಧಾನವನ್ನು ತಿದ್ದುಪಡಿ ಮಾಡಿದವರು ಯಾರು ಹೇಳಿ? ಸಂವಿಧಾನದ ಮೂಲ ಸ್ವರೂಪವನ್ನೇ ಬದಲಾಯಿಸಿದ್ದು ಕಾಂಗ್ರೆಸ್. ಸಂವಿಧಾನ ಬರೆದ ಅಂಬೇಡ್ಕರ್ನ 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್. ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿ, ನಿಜವಾಗಿ ಮಹಾತ್ಮ ಎನಿಸಿಕೊಂಡ ವ್ಯಕ್ತಿಯನ್ನು ಆತನ ಸಾವಿನ ಸಂದರ್ಭದಲ್ಲೂ ಅಗೌರವ ತೋರಿಸಿದ್ದು ಕಾಂಗ್ರೆಸ್. ದೆಹಲಿಯಲ್ಲಿ ಒಂದು ಸಮಾಧಿ ಸ್ಥಳಕ್ಕೂ ಜಾಗ ಕೊಡದದ್ದು ಕಾಂಗ್ರೆಸ್. ಅಂಬಾರಿಯಲ್ಲಿ ಸಂವಿಧಾನವನ್ನಿಟ್ಟು ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಸಂವಿಧಾನದ ಮೆರವಣಿಗೆ ಮಾಡಿದರು. ಸಂವಿಧಾನ ಡೇ ಅಂತ ಮಾಡಿದ್ದು ನರೇಂದ್ರ ಮೋದಿ. ಸಂವಿಧಾನ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ 5 ಕ್ಷೇತ್ರಗಳನ್ನು ಪುಣ್ಯ ಕ್ಷೇತ್ರಗಳು ಅಂತ ಮಾಡಿದ್ದು ನರೇಂದ್ರ ಮೋದಿ. ಇವತ್ತು RSSಗೆ 100 ವರ್ಷಗಳು ಸಂದಿದೆ. ನಾನು ಸಂಭ್ರಮದಿಂದ ಹೇಳ್ತೇನೆ, ಐ ಆಮ್ ಸ್ವಯಂ ಸೇವಕ. ಬಾನು ಮುಸ್ತಾಕ್ಗೆ ಆದ ಜ್ಞಾನೋದಯ ಅವ್ರಿಗಾಗಬೇಕು. ನನ್ನನ್ನು ಚಾಮುಂಡೇಶ್ವರಿ ಕರೆಸಿಕೊಂಡಿದ್ದಾಳೆ ಅಂತ ಹೇಳುವ ಮಾನಸಿಕತೆ ಇದೆಯಲ್ಲ, ಅದು ಯಾವುದೋ ಒಂದು ಆಸೆಗಾಗಿ ಆದರೂ ಆಗಲಿ, ಸ್ವಾರ್ಥಕ್ಕಾಗಿ ಆಗಲಿ, ಕರೆಸಿಕೊಂಡಿದ್ದಾಳೆ ಅಂದಮೇಲೆ ಹೋಗಿ ಕರೆಸಿಕೊಂಡ ದೇವಿಗೆ ಅರ್ಚನೆ ಮಾಡಬೇಕಲ್ವಾ, ಪೂಜೆ ಮಾಡಬೇಕಲ್ವಾ, ಹೂ ಇಡಬೇಕಲ್ವಾ, ನಿಮ್ಮ ಇಸ್ಲಾಮಲ್ಲಿ ಹರಾಮಾದುದನ್ನು ಮಾಡಬೇಕಲ್ವಾ? ನಿಮಗೆ ಕುಂಕುಮ ಕೇಸರಿ ವಿರೋಧ ಆಗಿದ್ದು ಅಲ್ಲಿ ಯಥೇಚ್ಛವಾಗಿ ನಿಮ್ಮ ಕಣ್ಣ ಮುಂದೆ ಕಾಣ್ತದಲ್ವಾ? ಆ ಚಾಮುಂಡೇಶ್ವರಿ ಅರಸಿನ ಹಚ್ಚಿಕೊಂಡೇ ಕೂತಿದ್ದಾಳಲ್ವಾ? ಮುಖ ಮೈ ಕೈಗೆಲ್ಲ ಕಣ್ಣು ತುಂಬ ನೋಡಿ ಬಾನು ಮುಸ್ತಾಕ್ ಅವರೇ. ನಮ್ಮನ್ನು ಬೇರೆ ಮಾಡಿದ್ದೀರಿ ಅಂತ ಹೇಳಿದ್ರಲ್ಲ, ಸಿದ್ದರಾಮಯ್ಯ ನಿಮ್ಮನ್ನು ಒಂದು ಮಾಡಿದ್ದಾರೆ. ಈಗ ಬನ್ನಿ ಮುಖ್ಯ ಪ್ರವಾಹಕ್ಕೆ. 20 ವರ್ಷಗಳವರೆಗೆ ಈ ಅಂಬೇಡ್ಕರ್ ಅವರ ಯಾವುದನ್ನು ಬರದಾಗೆ ನೋಡಿಕೊಂಡ್ರು. ಅವರ ಭಾವಚಿತ್ರ ಇಲ್ಲ ಪಾರ್ಲಿಮೆಂಟಲ್ಲಿ, ಏನೂ ಬರದಾಗೆ ನೋಡಿಕೊಂಡ್ರು. ಯಾವಾಗ ದಲಿತ ಚಳುವಳಿ ಬಂತೋ ಆಗ ಇವರಿಗೆ ದಲಿತರ ಓಟು ಕೈ ತಪ್ಪಿ ಹೋಗುತ್ತದೆ ಅಂತ ಹೇಳುವ ಭೀತಿ ಯಾವಾಗ ಹುಟ್ಟಿತೋ ಆಗ ಇದನ್ನು ಆಗ ಈ ದಲಿತ ಚಳುವಳಿಗೂ ಒಂದು ಐಕಾನ್ ಬೇಕು. ಆಗ ಅಂಬೇಡ್ಕರ್ ಆ್ಯಸ್ ಯೂಶುವಲ್ ಐಕಾನ್ ಆದರು, ದಲಿತರ ಐಕಾನ್ ಆದರು. ಹಾಗೆ ಯಾವಾಗ ಆ ದಲಿತ ಚಳುವಳಿ ಎಮರ್ಜ್ ಆಯಿತು ಆಗ ಇವರಿಗೆ ಬುದ್ಧಿ ಬಂತು. ನೋಡಿ, ಅಂಥ ಶ್ರೇಷ್ಠ ವ್ಯಕ್ತಿ ಇವರಿಗೆ ಇದ್ದ ಬದ್ದವರಿಗೆಲ್ಲ ಅವರು ಭಾರತ ರತ್ನ ಕೊಟ್ಟರು, MGR ಗೆ ಕೊಟ್ಟರು, ಇಂದಿರಾ ಗಾಂಧಿ ಕೊಟ್ಟರು, ಸ್ವತಃ ನೆಹರು ತಗೊಂಡ್ರು, ಸ್ವತಃ ಇಂದಿರಾ ಗಾಂಧಿ ತಗೊಂಡ್ರು, ಎಲ್ಲ ಅವರವರೇ ತಗೊಂಡ್ರು, ಜೊತೆಗೆ ಬೇಕಾದವರಿಗೆ ಕೊಟ್ಟರು. ಬಾಬಾ ಸಾಹೇಬ್ ನೆನಪು ಬರಲಿಲ್ಲ. VP ಸಿಂಗ್ ಸರ್ಕಾರದವರೆಗೆ ನೆನಪು ಬರಲಿಲ್ಲ. VP ಸಿಂಗ್ ಸರ್ಕಾರಕ್ಕೆ BJP ಬೆಂಬಲ ಕೊಟ್ಟಿತ್ತು. ಅಯೋಧ್ಯೆ ಈ ರಥಯಾತ್ರೆ ಪ್ರಕರಣದಲ್ಲಿ ಅವರು ವಾಪಸ್ ತಗೊಂಡಿದ್ದು. ಯಾವಾಗ ಅದ್ವಾನಿನ ಬಂಧನಕ್ಕೊಳಗಾದರೋ ಆಗ, ಅದು ನಿಮಗೆ ಹಿಂದಿನ ಪೊಲಿಟಿಕಲ್ ಇದರಲ್ಲಿ ಗೊತ್ತಾಗುತ್ತೆ. ಆಗ ಬೆಂಬಲ ಕೊಟ್ಟಿದ್ದ BJP ಸರ್ಕಾರ ಮತ್ತು ಮಾಯಾವತಿಯವರು ಒತ್ತಾಯ ಮಾಡ್ತಾರೆ PSP ಅವರು, ಯಾಕೆಂದರೆ ಭಾರತ ರತ್ನ ಅಂಬೇಡ್ಕರಿಗೆ ಕೊಡಿ ಅಂತ. ಆಗ VP ಸಿಂಗ್ ಸರ್ಕಾರ ಈ ಮಹನೀಯನಿಗೆ ಭಾರತ ರತ್ನ ಕೊಟ್ಟಿದ್ದು. ಕಾಂಗ್ರೆಸ್ ಕೊಡಲಿಲ್ಲ. ಸಂವಿಧಾನವನ್ನು ಪುಸ್ತಕವನ್ನು ಗುಜರಾತಿನಲ್ಲಿ ಮುಖ್ಯಮಂತ್ರಿಯಾಗಿದ್ದ ಮೋದಿ ಆನೆಯ ಮೇಲೆ ಇಟ್ಟು ಮೆರವಣಿಗೆ ಮಾಡಿದರು. ಹೌದು, ಅವರ ಗುಜರಾತಿನಲ್ಲಿ ಸಂವಿಧಾನವನ್ನು ಆನೆಯ ಮೇಲಿಟ್ಟು ನಾವು ಚಾಮುಂಡೇಶ್ವರಿಯನ್ನು ಯಾವ ರೀತಿ ಮೈಸೂರಿನ ದಸರಾದಲ್ಲಿ ಆನೆಯ ಮೇಲೆ ಅಂಬಾರಿಯಲ್ಲಿ ಅಂಬಾರಿಯಲ್ಲಿ ಸಂವಿಧಾನವನ್ನಿಟ್ಟು ನರೇಂದ್ರ ಮೋದಿ ಮುಖ್ಯಮಂತ್ರಿಯಾಗಿದ್ದಾಗ ಸಂವಿಧಾನದ ಮೆರವಣಿಗೆ ಮಾಡಿದರು. ನೀವು ಸಂವಿಧಾನವನ್ನು ಮುಟ್ಟಿ ನಮಸ್ಕಾರ ಮಾಡಿದ ಪಾರ್ಲಿಮೆಂಟ್ ಅದೊಂದನ್ನೇ ಹೇಳಬೇಡಿ. ಅಲ್ಲಿಂದ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಸಂವಿಧಾನವನ್ನು ಮುಟ್ಟಿ ನಮಸ್ಕಾರ ಮಾಡಿದರು. ಸಂವಿಧಾನ ಡೇ ಅಂತ ಮಾಡಿದ್ದು ನರೇಂದ್ರ ಮೋದಿ. ಸಂವಿಧಾನ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ 5 ಕ್ಷೇತ್ರಗಳನ್ನು ಪುಣ್ಯ ಕ್ಷೇತ್ರಗಳು ಅಂತ ಮಾಡಿದ್ದು ನರೇಂದ್ರ ಮೋದಿ. ಅವರು ಸತ್ತ ಸ್ಥಳವನ್ನು, ಅವರು ಜನ್ಮ ಕೊಟ್ಟ ಸ್ಥಳವನ್ನು, ಅವರ ಅಧ್ಯಯನ ಸ್ಥಳವನ್ನು, ಅವರು ಬೌದ್ಧ ಧರ್ಮವನ್ನು ಮಾಡಿಸಿದ ಸ್ಥಳವನ್ನು, ಹೀಗೆ 5 ಪುಣ್ಯ ಕ್ಷೇತ್ರಗಳು ಅಂತ ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿ, BJP ಸರ್ಕಾರ, ಪ್ರಿಯಾಂಕಾ ಖರ್ಗೆ.
ನಿಮ್ಮ ಸರ್ಕಾರ, ನಿಮ್ಮ ಕಾಂಗ್ರೆಸ್, ನಿಮ್ಮ ತಂದೆಯವರಿಗೂ ಯೋಚನೆ ಬರಲಿಲ್ಲ. ಯಾಕೆ? ನೀವು ಒತ್ತಾಯ ಮಾಡಬೇಕಾಗಿತ್ತಲ್ಲ. ನೀವು ಈಗ ಯಾಕೆ ಅಂಬೇಡ್ಕರನ್ನು ಇಟ್ಕೊಂಡು ಓಡಾಡ್ತಿದ್ದೀರಿ? ನೀವು ನಿಮ್ಮಷ್ಟು ಅಂಬೇಡ್ಕರಿಗೆ ವಂಚನೆ ಮಾಡಿದವರು, ದ್ರೋಹ ಮಾಡಿದವರು, ಸೋಲಿಸಿದವರು, ಅವರ ಸಾವಿನಲ್ಲೂ ಅವರ ಬಗ್ಗೆ ಕರುಣೆ ಇಲ್ಲದವರು, ಅವರ ಯಾವುದನ್ನು ಮಾಡಿದವರು, ನೀವು ಸಂವಿಧಾನವನ್ನು ಯಾರು ರಕ್ಷಣೆ ಮಾಡ್ಕೊಂಡು ಬರ್ತಾರೋ ಅವರ ಬಗ್ಗೆ ಯಾಕೆ ಹರಿಯಾಯ್ತೀರಿ? ಮೋದಿ ಬಗ್ಗೆ. ನಿಮ್ಮ ಮಾತೆ ಸೋನಿಯಾಳ ಅತ್ತೆ ಇಂದಿರಾ ಗಾಂಧಿ 1975ರಲ್ಲಿ ಎಲ್ಲ ವಿರೋಧ ಪಕ್ಷದ ನಾಯಕರನ್ನು ಜೈಲಿಗೆ ಹಾಕಿ, ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿಂದ ಹಿಡಿದು ಮಧು ದಂಡವತೆ, ಸೋಷಿಯಲಿಸ್ಟರು, ಕಮ್ಯುನಿಸ್ಟರು, ಒಂದು ಸ್ವಲ್ಪ ಜನ ಎಲ್ಲರನ್ನೂ ಜೈಲಿಗೆ ಹಾಕಿ ಬರೀ ಆಡಳಿತ ಪಕ್ಷದ ಸದಸ್ಯರೇ ಪಾರ್ಲಿಮೆಂಟಲ್ಲಿ ಸಂವಿಧಾನವನ್ನೇ ತಿದ್ದುಪಡಿ ಮಾಡಿದ್ದು ಯಾರು? ಮತ್ತು ಸಂವಿಧಾನಕ್ಕೊಂದು ಪ್ರಿಯಾಂಬಲ್ ಅಂತ ಇರ್ತದೆ, ಮುಖಪುಟದಲ್ಲಿ ಒಂದು ಪ್ರಿಯಾಂಬಲ್ ಅಂತ, ಇಲ್ಲಿ ಮುಖ್ಯ ಅಂಶಗಳು ಒಂದು 8, ಅದನ್ನು ಯಾವ ಕಾರಣಕ್ಕೂ ಬದಲಾಯಿಸಕೂಡದು ಅಂತ ಇದೆ. ಇದನ್ನೇ ತಿದ್ದುಪಡಿ ಮಾಡಿ ಸೆಕ್ಯುಲರ್ ಸೋಷಿಯಲಿಸ್ಟ್ ಪದವನ್ನು ತುರುಕಿದ್ದು ನಿಮ್ಮ ಸೋನಿಯಾ ಗಾಂಧಿರ ಅತ್ತೆ, ನಿಮ್ಮ ಮಾತೆ ಇಂದಿರಾ ಗಾಂಧಿ ಅಲ್ವಾ? ಆಗ ಡ್ಯಾಮೇಜ್ ಮಾಡಿದವರು ಯಾರು? ಜೊತೆಗೆ ಪ್ರಧಾನಮಂತ್ರಿಯನ್ನು ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನಿಸಬಾರದು, ಅವರಿಗೆ ಹಕ್ಕಿಲ್ಲ ಅಂತ ತಿದ್ದುಪಡಿ ಮಾಡಿದ್ದು ಯಾರು ಮಾಡಿದ್ದು? ಹೈಕೋರ್ಟ್ಗಳಿಗಾಗಲಿ ಸುಪ್ರೀಂ ಕೋರ್ಟಿಗಾಗಲಿ ಯಾವ ನ್ಯಾಯಾಧೀಶನಿಗಾಗಲಿ ಈ ಪ್ರಧಾನಿಯನ್ನು ಪ್ರಶ್ನಿಸುವ ಹಕ್ಕಿಲ್ಲ. ಯಾಕೆಂದರೆ ಪ್ರಧಾನಿಯ ವಿರುದ್ಧ ಹೈಕೋರ್ಟ್ ತೀರ್ಪು ನೀಡಿ ಇಂದಿರಾ ಗಾಂಧಿ ಗೆದ್ದದ್ದು ಮೋಸದಿಂದ, ಕಳ್ಳತನದಿಂದ. ನೀವು ಇವತ್ತು ಮತ ಕಳ್ಳತನದ ಬಗ್ಗೆ ಮಾತಾಡ್ತೀರಲ್ಲ, ಕದ್ದು ಚುನಾವಣೆ ಗೆದ್ದಿದ್ದು ಅಂತೇಳಿ ಹೈಕೋರ್ಟ್ ತೀರ್ಪು ಕೊಟ್ಟಿದ್ದಲ್ಲ. ಆಗ ನೀವು ಇಡೀ ಸಂವಿಧಾನವನ್ನು ಬದಲು ಮಾಡಿದಲ್ವ? ಯಾರು ಬದಲು ಮಾಡಿದ್ದು? ನೀವು BJPಯನ್ನು ಯಾಕೆ ಹೇಳ್ತೀರಿ? BJP ಸಂವಿಧಾನವನ್ನು ಬದಲು ಮಾಡಿದ್ದರೆ ಒಂದನ್ನೇ ಹೇಳಿ. ನೀವು ಯಾವುದೋ ನಿಮ್ಮ ರಕ್ತ ಸಂಬಂಧಿ ಶೇಖ್ ಅಬ್ದುಲ್ಲನಿಗೆ 370 ಕೊಟ್ಟುಬಿಟ್ಟು ಭಾರತದಲ್ಲಿ ಸಪ್ರೇಟ್ ಫ್ಲ್ಯಾಗು, ಸಪ್ರೇಟ್ ನೇಷನ್ ಥರ, ಅಲ್ಲಿ ಯಾರೂ ಆಸ್ತಿ ಖರೀದಿ ಮಾಡುವಂಗಿಲ್ಲ, ಅಲ್ಲಿ ಯಾರು ಅಲ್ಲಿಗೆ ಪ್ರವೇಶ ಕೂಡ ಅನುಮತಿ ಇಲ್ಲದೆ ಹೋಗೋಂಗಿಲ್ಲ ಅಂತ ನೀವು ಉಡುಗೊರೆ ಕೊಟ್ಟಿದ್ದೀರಲ್ಲ ಜವಾಹರ್ಲಾಲ್ ನೆಹರು ಅವರು 370 ಕೊಟ್ಟು. ಅದನ್ನು ತೆಗೆದದ್ದು ಯಾರು? ಈಗ ಸಂವಿಧಾನದ ಆಧಾರದ ಮೇಲೆ 370ಯನ್ನು ತೆಗೆದದ್ದು ಯಾರು? ನರೇಂದ್ರ ಮೋದಿ ಅಲ್ವಾ? ಇವತ್ತು ಕಾಶ್ಮೀರ ನಮ್ಮ ಫೋಲ್ಡಲ್ಲಿ ಇದೆಯಲ್ಲ, ಅವತ್ತು ಒಬ್ಬ ಅದ್ಯಮ ಶಕ್ತಿ ಇದ್ದಂಥ ಒಬ್ಬ ಚೇತನ, ಭಾರತದ ಭವಿಷ್ಯದ ಬಳ್ಳ ರಾಜಕಾರಣಿ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಏಕ್ ने इसमें 2 निशान 2 प्रधान ನೈ ಚಲೇಗಾ ಅಂತ ಹೋದರು, ಜೈಲಲ್ಲಿ ಸತ್ತೋದ್ರು, ತನಿಖೆನೇ ಮಾಡಲಿಲ್ಲ. 2ನೇ ಜನಸಂಘದ ಅಧ್ಯಕ್ಷ ದೀನ್ ದಯಾಳ್ ಉಪಾಧ್ಯಾಯ ರೈಲು ಕಂಬಿಗಳಲ್ಲಿ ಸತ್ತು ಬಿದ್ದಿದ್ದರು ಕೊಲೆಯಾಗಿ, ತನಿಖೆಯನ್ನೇ ಮಾಡಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತರು, ತನಿಖೆಯನ್ನೇ ಮಾಡಲಿಲ್ಲ. ಸುಭಾಷ್ ಚಂದ್ರ ಬೋಸರು ಕಣ್ಮರೆ ಅಂತ ಸುಳ್ಳು ವರದಿಯನ್ನು ಸೃಷ್ಟಿ ಮಾಡಿಕೊಂಡ್ರಿ. ಇದೆಲ್ಲ ಯಾರು ಮಾಡಿದ್ದು? ಈ ನರಹಂತಕರು ಯಾರಾಗಾದರೆ ಯಾರು? ನಮ್ಮ ಭಾರತದ ಭವಿಷ್ಯವನ್ನು ಹಾಳು ಮಾಡಿದವರು ಯಾರು? ಸಂವಿಧಾನವನ್ನು ತಿದ್ದುಪಡಿ ಮಾಡಿದವರು ಯಾರು ಹೇಳಿ? BJP ಎಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿದೆ ಹೇಳಿ? 11 ವರ್ಷ ಆಯಿತು. ಎಲ್ಲಿ ತಿದ್ದುಪಡಿ ಮಾಡಿದೆ ಹೇಳಿ? ಯಾವ ಆರ್ಟಿಕಲನ್ನು ತಿದ್ದುಪಡಿ ಮಾಡಿದೆ ಹೇಳಿ? ಮೇಡಮ್, ಇದರಲ್ಲಿ ಎಡಿನೀರು ಮಠ ಅಂತ ಒಂದಿದೆ ಕಾಸರಗೋಡಿನಲ್ಲಿ. ಅಲ್ಲಿ ಭಾರತೀನಂದ ಶಂಕರಾನಂದ ಸ್ವಾಮೀಜಿ ಅಂತ ಒಬ್ಬರು, ಭಾರತಿ ಕೇಶವಾನಂದ ಸ್ವಾಮೀಜಿ ಅಂತ. ಅಲ್ಲಿ ಕೇರಳ ಸರ್ಕಾರ ಎಮರ್ಜೆನ್ಸಿಯಲ್ಲಿ ಉಳುವವನಿಗೆ ಭೂಮಿ ಒಡೆಯ ಅಂತ ಕಾಯಿನ ಅದನ್ನು ದುರುಪಯೋಗಪಡಿಸಿಕೊಂಡು ಮಠದಾಸ್ತಿಯನ್ನೆಲ್ಲ ಕೇರಳ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ ವಶಪಡಿಸಿಕೊಡ್ತು. ಇದರ ವಿರುದ್ಧ ಅವರು ಪ್ರತಿಭಟಿಸಿದರು. ಆ ಸ್ವಾಮೀಜಿ ಅವರು ಸುಪ್ರೀಂ ಕೋರ್ಟಿನವರೆಗೆ ಹೋದರು. ಆಗ ನಾನಿ ಫಾಲ್ಕಿವಾಲ ಅಂತೇಳಿ ಗ್ರೇಟ್ ಲಾಯರ್, ಕೇಳಿರ್ಬೋದು ನೀವು ಹೆಸರು, ನಾನಿ ಫಾಲ್ಕಿವಾಲ ಅಂತ ದೊಡ್ಡ ಲಾಯರು, ಅವ್ರು ದೊಡ್ಡ ಹೆಸರು. ಅವರು ಈ ಕೇಸನ್ನು ತಗೊಂಡ್ರು. ಅಂದರೆ ಇವರ ಆಸ್ತಿ ವ್ಯಾಜ್ಯಕ್ಕಾಗಲ್ಲ, ಅವರು ತಗೊಂಡಿದ್ದು ಇದು ಸಂವಿಧಾನಕ್ಕೆ ಸಂಬಂಧಪಟ್ಟದ್ದು ಅಂತ. ಆಗ ಅಲ್ಲಿ ಚರ್ಚೆಯಾಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಬರುತ್ತೆ. ಅದು ಇವತ್ತಿಗೂ ಕೇಶವಾನಂದ ಭಾರತಿ ಪ್ರಕರಣ ಅಂತ ಇವತ್ತಿಗೂ ಇದೆ. ಏನಂದರೆ ಯಾವುದೇ ಕಾರಣಕ್ಕೆ ಭಾರತದ ಅದು ಸಂವಿಧಾನದ ಮೂಲ ಸ್ವರೂಪವನ್ನು ಬದಲಾಯಿಸಕೂಡದು ಅಂತೇಳಿ 7 ಜನರ ಇದು ಸುಪ್ರೀಂ ಕೋರ್ಟಿನ ನ್ಯಾಯಪೀಠ ಆದೇಶ ಕೊಟ್ಟಿದೆ. 7 ಜನರದು. ಹೇಗೆ 7 ಜನರ ಪೀಠ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಬಹುದು ಅಂತ ತೀರ್ಪು ಕೊಟ್ಟಿತೋ ಅದೇ ಥರ ಕೊಟ್ಟಿದೆ ಕೇಶವಾನಂದ ಭಾರತಿ ಪ್ರಕರಣ ಅಂತ ಇವತ್ತಿಗೂ ಇದೆ. ಅಂದರೆ ಅದು ಕೊಟ್ಟ ಮೇಲೆ ಇವರು ತಿದ್ದುಪಡಿ ಮಾಡಿದ ಮೇಲೆ ಅದು ಬಂದಿದ್ದು. ತಿದ್ದುಪಡಿಯ ವಿರುದ್ಧ
ಕೂಡೋದು ಅಂತೇಳಿ. ಈಗ ಅಂಬೇಡ್ಕರ್ ಇದಿದೆ, ಸಂವಿಧಾನದ ಪುಸ್ತಕ ಇದೆ, ತೆಗೆದು ನೋಡಿ ಹಳೆದು. ಅದರಲ್ಲಿ ಪ್ರಿಯಾಂಬಲ್ ಇದೆ. ಈ ಪ್ರಿಯಾಂಬಲಲ್ಲಿ ಸೋಷಿಯಲಿಸ್ಟ್ ಸೆಕ್ಯುಲರ್ ಇಲ್ಲ. ಕೇಳಿದ್ರಾಗ ಒಬ್ಬ ರೇಣುಕಾ ರೇ ಅಂತೇಳಿ ಒಬ್ಬರು ಮೆಂಬರ್ ಕೇಳಿದ್ರು. ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರು, ಸ್ಪೀಕರ್, ರಾಷ್ಟ್ರಾಧ್ಯಕ್ಷರಲ್ಲ, ಸ್ಪೀಕರ್, ಪಾರ್ಲಿಮೆಂಟಿನ ಸ್ಪೀಕರ್ ಆಗ, ಯಾವುದು ಇದನ್ನೆಲ್ಲ ಸಂವಿಧಾನ ಕರಡು ರಚನೆ ಸಂದರ್ಭದಲ್ಲಿ ಆಗ ಕೇಳಿದ್ರು, ಇವರು ನಮ್ಮದು ಸೋಷಿಯಲಿಸ್ಟ್ ಅಲ್ಲ, ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಲ್ಲ, ಯಾಕೆ ಸೋಷಿಯಲಿಸ್ಟ್ ಸೆಕ್ಯುಲರ್ ಪದವನ್ನು ಇವರು? ಆಗ ಅವರು ಅಂಬೇಡ್ಕರ್ ಹೇಳ್ತಾರೆ, ನಾಳೆ ಈ ಭಾರತದಲ್ಲಿ ಬೇರೆ ಒಂದು ಬರ್ತದೆ, ನೀವು ಸೆಕ್ಯುಲರ್ ಅಂತ ಹೇಳ್ತೀರಾ, ಬೇರೆ ಬರ್ತದೆ ಪಕ್ಷ. ಸೋಷಿಯಲಿಸ್ಟ್ ಅಂತ ಹೇಗೆ ಬರೆದುಬಿಟ್ರೆ, ಸೋಷಿಯಲಿಸ್ಟ್ ಅಲ್ಲದವರು ಬಂದರೆ ತೆಗಿಬೋದಲ್ಲ ಇದರ ಪ್ರಿಯಾಂಬಲ್ ಪ್ರಕಾರ. ಸಮಾಜವಾದಿ ಪಕ್ಷಗಳೇ ಬರಬೇಕು ಅಂತ ನಾನು ಬರೆದರೆ ತಪ್ಪಾಗ್ತದೆ ಅಲ್ವಾ? ಈ ಮೋದಿ ಬರ್ತಾರೆ ಅಂತ ಆಗೇನು ಅವರು ಕನಸು ಕಂಡಿರಲಿಲ್ಲ. ಸೋಷಿಯಲಿಸ್ಟ್ ಥಿಂಕರ್ ಆದ ನೆಹರುವೇ ಬರ್ತಾರೆ ಅಂತ ಏನಿತ್ತು, ಅದಕ್ಕೆ ಸೇರಿಸಿದಲ್ವಾ? ಇದು ಅಂಬೇಡ್ಕರಿಗೆ ಮಾಡಿದ ದೊಡ್ಡ ಅನ್ಯಾಯ. ಸಂವಿಧಾನದ ಮೂಲ ಸ್ವರೂಪವನ್ನೇ ಬದಲಾಯಿಸಿದ್ದು ಕಾಂಗ್ರೆಸ್. ಸಂವಿಧಾನ ಬರೆದ ಅಂಬೇಡ್ಕರ್ನ 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್. ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿ, ನಿಜವಾಗಿ ಮಹಾತ್ಮ ಎನಿಸಿಕೊಂಡ ವ್ಯಕ್ತಿಯನ್ನು ಆತನ ಸಾವಿನ ಸಂದರ್ಭದಲ್ಲೂ ಅಗೌರವ ತೋರಿಸಿದ್ದು ಕಾಂಗ್ರೆಸ್. ದೆಹಲಿಯಲ್ಲಿ ಒಂದು ಸಮಾಧಿ ಸ್ಥಳಕ್ಕೂ ಜಾಗ ಕೊಡದದ್ದು ಕಾಂಗ್ರೆಸ್. ಇನ್ನೇನು ಹೇಳಬೇಕು, ಪಟ್ಟಿ ಮಾಡ್ತಾ ಹೋಗ್ಬೋದು. ಇಂಥವರು ಇವತ್ತು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮರೀತಾರೆ. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ನರೇಂದ್ರ ಮೋದಿ ಏನಾದರೂ ಅಂಬೇಡ್ಕರ್ ಬಗ್ಗೆ ಅಗೌರವ ತೋರಿದಾರ? ಇಷ್ಟೆಲ್ಲ ಮಾಡಿದಾರಲ್ಲ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡುವಂಗಾಯಿತು. ಅವರ 5 ಕ್ಷೇತ್ರಗಳನ್ನು ಪುಣ್ಯಕ್ಷೇತ್ರಗಳಂತ ಮಾಡಿದರು. ಆ ಸಂವಿಧಾನ ಡೇ ಅಂತೇಳಿ ಘೋಷಣೆ ಮಾಡಿದರು. ಸಂವಿಧಾನ ಡೇ ಅಂತ ಘೋಷಣೆ ಮಾಡಿದ್ರಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅದರ ಏನದು ಸಂವಿಧಾನ ಅಂತ ಕೇಳುವಂಗಾಯಿತು. ಇವತ್ತು ಮಕ್ಕಳೇ ಸಂವಿಧಾನ ದಿನ, ಆಗ ಕ್ವಶನ್ ರೈಸ್ ಆಗ್ತದೆ, ಏನು ಸಂವಿಧಾನ ಅಂದರೆ, ಯಾರು ರಚನೆ ಮಾಡಿದ್ದು, ಅದರಲ್ಲಿ ಏನಿದೆ, ಕರ್ತವ್ಯಗಳೆಂದರೇನು, ಹಕ್ಕುಗಳೆಂದರೇನು, ಈ ಆರ್ಟಿಕಲ್ಸ್ ಎಂದರೇನು ಬರ್ತದೆ. ಮಕ್ಕಳಿಗೆ ಸಾಮಾನ್ಯ ತಿಳುವಳಿಕೆ ಆಗ್ತದೆ. ಇದನ್ನು ಯಾಕೆ ಮುಚ್ಚಿಟ್ರಿ ನೀವು? ಯಾರಿಗೂ ವಿದ್ಯೆ ಸಿಗಬಾರ್ದು, ಯಾರಿಗೂ ಬಾಯಲ್ಲಿ ಮಾತ್ರ. ಗರೀಬಿ ಹಟಾವೋ ಇಲ್ಲ. ಏನು ಅದು ಎಂಥ ಮಕಾನ್, ರೋಟಿ ಕಪಡ ಮಕಾನ್, ರೋಟಿ ಕಪಡ ಮಕಾನ್. ಎಲ್ಲಿಂದ? 52 ಇಂದ ಇಲ್ಲಿಯವರೆಗೆ ರೋಟಿ ಕಪಡ ಮಕಾನ್. ಇದೇನಿದು? ಅದರ ಆಚೆ ಹೋಗಬೇಡ್ವಾ? ಬಾಹ್ಯಾಕಾಶಕ್ಕೆ ಹೋಗ್ಬಿಟ್ಟಿದ್ದೀವಿ. ಮತ್ತಿದು ರೋಟಿ ಕಪಡ ಮಕಾನ್. ಈಗ ಯಾರು ಹೊಣೆ, ಯಾರು ಕಾರಣ? 60 ವರ್ಷಗಳ ನಾಳಿದ ನೀವಲ್ವ ಕಾರಣ? ಇವತ್ತಿನ ಪೇಪರ್ ನೋಡಿದೆ ಮೇಡಮ್, 7.8 ನಮ್ಮ GDP, ಸತ್ತ ಆರ್ಥಿಕತೆ ಅಂತ ಹೇಳಿದ್ರು ಟ್ರಂಪು. ನೋಡಿದ್ರಾ, ಟ್ರಂಪ್ ಸತ್ತ ಆರ್ಥಿಕತೆ ಹೇಳ್ತಿದ್ದಾನೆ. ಸತ್ತ ಆರ್ಥಿಕತೆ ಅವನಿಗೆ ಏನೂ ಗೊತ್ತಿಲ್ಲ, ಎಕನಾಮಿಕ್ಸೇ ಗೊತ್ತಿಲ್ಲ. ರಾಹುಲ್ ಗಾಂಧಿಗೆ ಹೇಳ್ದ GDP 7.8 ಇವತ್ತು. ಯಾವಾಗ ಟ್ರಂಪಿನ ಈ ಮೂರ್ಖತನೆಯನ್ನು ಧಿಕ್ಕರಿಸಿ ಮೋದಿಯವರು ಒಂದು ಸ್ಥಿರ ಸರ್ಕಾರದಿಂದ ಭಾರತದ ಆರ್ಥಿಕತೆಯನ್ನು ಗಟ್ಟಿಗೊಳಿಸಲಿಕ್ಕೆ ಚೀನಾ, ಜಪಾನ್ ಇಂಥ ರಾಷ್ಟ್ರಗಳತ್ತ ಅವರು ಸ್ನೇಹಸ್ಥ ಶಾಸ್ತಾ ಹೋದರೂ ಈ ಟ್ರಂಪ್ಗೆ ಉರಿ ಆಗ್ತಾ ಇದೆ. ನಮ್ಮ GDP ಏರ್ತಾ ಇದೆ. ಇದು ಒಬ್ಬ ತಾಕತ್ ನಾಯಕತ್ವ, ಇದು ಒಬ್ಬ ದೃಢ ನಾಯಕತ್ವ. ಇದು ಭಾರತಕ್ಕೆ ಬೇಕಾಗಿದ್ದು, ಇದು ನಮ್ಮ ಕನಸಾಗಿತ್ತು. ಸರ್, ನೀವಾಗಲೇ ಹೇಳಿದ್ರಿ ಅಂಬೇಡ್ಕರ್ ಅವರ ಸಾವಾದಾಗ ಬಂದಿದ್ದು RSSನವರು ಅಂತ. ಇವತ್ತು ಕಾಂಗ್ರೆಸ್ ನೋಡಿದ್ರೆ ಎಲ್ಲರೂ ಕೂಡ RSS ಅನ್ನ ವಿರೋಧ ಮಾಡುವಂಥವ್ರು ಇರುವಂಥದ್ದು. ಆದ್ರೆ ಅಂಬೇಡ್ಕರ್ ಅವರನ್ನ ಮೇಲಕ್ಕೆ ಎತ್ತಿಡ್ತಾರೆ. ಆದ್ರೆ ಅದೇ ಅಂಬೇಡ್ಕರ್ ಅವರು RSS ಅನ್ನ ಇಷ್ಟಪಡ್ತಾ ಇದ್ರು ಅನ್ನುವಂಥದ್ದನ್ನ ನೀವು ಹೇಳಿದ್ರಿ. ಸೊ ನಮಗೆ ಆ ಒಂದು ಅಂಬೇಡ್ಕರ್ ಮತ್ತು ಆ RSS ಆ ಒಂದು ಸಂಬಂಧ ಇಷ್ಟೇ ಅಲ್ಲ ಮೇಡಮ್, RSS ನ ಸಂಬಂಧದ ಬಗ್ಗೆ ಅವರ ಶೆಡ್ಯೂಲ್ ಕಾಸ್ಟ್ ಇದರಲ್ಲಿ ನಾನು ನಮ್ಮ ಇದನ್ನು ಶೇರ್ ಮಾಡ್ತೀನಿ ನಿಮಗೆ, ಅದನ್ನು ನೀವು ತಗೊಳ್ಳಿ. ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತೇಳಿ ಪಕ್ಷ ಕಟ್ತಾರೆ ಅಂತ ಆಗಲೇ ಹೇಳಿದ್ದೆ. ಅದರಲ್ಲಿ 2 ಗೆಲ್ತಾರೆ. ಅದರಲ್ಲಿ ಬಾಬಾ ಸಾಹೇಬ್ ಸಾಳುಂಕೆ ಅಂತ ಹೇಳುವವರು ಒಬ್ಬರು ಲೀಡರ್. ಅವರು MP ಆಗಿದ್ದರು, 52, 56 MP ಆಗಿದ್ದರು. ಅವರು ಈ ಇವರು ಬಾಬಾ ಸಾಹೇಬರ ಜೊತೆಯಲ್ಲಿದ್ದವರು. ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಏನು ಮಾಡ್ತಾರೆ ಅದನ್ನು ಡೈರಿಯಲ್ಲಿ ಬರೀತಾ ಹೋದರು. ಆ ಡೈರಿಯನ್ನು ಅವರ ಮಗ ಕಶ್ಯಪ್ ಸಾಳುಂಕೆ ಅಂತ ಹೇಳುವವರು ಪುಸ್ತಕವಾಗಿ ಹಮಾರೇ ಸಾಹೇಬ್ ಅಂತೇಳಿ ಪ್ರಕಟ ಮಾಡ್ತಾರೆ. ಆ ಪುಸ್ತಕದಲ್ಲಿ ಏನು ವಿಶೇಷ ಅಂದರೆ, ಇದನ್ನು ಪ್ರಿಯಾಂಕಾ ಖರ್ಗೆ ಕೇಳಿಸ್ಕೊಳ್ಬೇಕು, ಉರಿಯಾದರೂ ಕೇಳಿಸ್ಕೊಳ್ಬೇಕು.
ಅಲ್ವಾ? ಉರಿ ಆಗ್ತದೆ, ಕೇಳಿಸ್ಕೊಳ್ಳಿ, ಮತ್ತೆ ಏನಾದರೂ ಹಚ್ಕೊಳ್ಳಿ ಮೂಲ. ಏನಂದರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಡ್ಗೇವಾರರ ಶಿಬಿರಕ್ಕೆ ಹೋಗ್ತಾರೆ ಪುಣೆಗೆ. ಈ RSS ಅನ್ನು ಕಟ್ಟಿದವರು 1925 ಕೇಶವ ಬಲಿರಾಮ್ ಹೆಡ್ಗೇವಾರ್, ಬ್ರಾಹ್ಮಣ. ಇವರು ಕಟ್ತಾರೆ. ಈಗ ಯಾವಾಗ ಮುಸ್ಲಿಂ ಲೀಗಿನ ಈ ಅಬ್ಬರ ಪ್ರಾರಂಭ ಆಯಿತೋ, ಜಾಸ್ತಿ ಆಯಿತೋ, ಯಾವಾಗ ಕಾಂಗ್ರೆಸ್ಸಿನ ಎಡೆಬಿಡಂಗಿತನ, ಕಾಂಗ್ರೆಸ್ಸಲ್ಲಿ ಇದ್ದವರು, ಅವರು ಜೈಲಿಗೆ ಹೋದವರು, ಸ್ವಾತಂತ್ರ್ಯ ಚಳವಳಿಯಲ್ಲಿ 6 ತಿಂಗಳು ಜೈಲುವಾಸ ಅನುಭವಿಸಿದವರು, ಯಾವ ನಾಯಿಯೂ ಜೈಲಿಗೆ ಹೋಗಿಲ್ಲ ಅಂತ ಹೇಳಿ ಬೊಗಳ್ತಾರಲ್ಲ ಅವರು ಬೊಗಳ್ತಾರಲ್ಲ, ಯಾವ ನಾಯಿಯೂ ಜೈಲಿಗೆ ಹೋಗಲಿಲ್ಲ ಅಂತ. ಇವರು ಆಲ್ ಶಿಷ್ಯನ್ ಹೋಗಿದ್ದಾರೆ, ಕಂತ್ರಿ ಅಲ್ಲ, ಆಲ್ ಶಿಷ್ಯನ್ ಹೋಗಿದ್ದಾರೆ ಜೈಲಿಗೆ, 6 ತಿಂಗಳು ಜೈಲಿಗೆ ಹೋಗಿದ್ದಾರೆ. ಆ ಕೇಶವ ಬಲಿರಾಮ್ ಹೆಡ್ಗೇವಾರ್ ಇದಾಗೋದಿಲ್ಲ ಅಂಥೇಳಿ ಅವ್ರು ಬಿಟ್ಟು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳಿ ಕಟ್ಟುತ್ತಾರೆ. ನಮ್ಮ ಹುಡುಗರಿಗೆ ದೇಶಭಕ್ತಿಯನ್ನು ಬೋಧನೆ ಮಾಡಬೇಕು, ನಮ್ಮ ಹುಡುಗರಿಗೆ ಹಿಂದುತ್ವದ ಬೋಧನೆ ಆಗಬೇಕು, ನಮ್ಮ ಹುಡುಗರಿಗೆ ರಾಷ್ಟ್ರೀಯತೆಯ ಕಲ್ಪನೆಯನ್ನು ಗಟ್ಟಿಗೊಳಿಸಬೇಕು ಅಂತ ಅವತ್ತು ಅವರು ಸಂಕಲ್ಪ ಮಾಡ್ತಾರೆ. ಅದಕ್ಕಾಗಿ ತ್ಯಾಗ ಮಾಡೋಕ್ಕೆ ಬನ್ನಿ ಅಂತ ಕರೆ ಕೊಡ್ತಾರೆ, ಹೋಗ್ತಾರೆ. ಅದಕ್ಕಾಗಿ ಪ್ರತಿ ವರ್ಷ 2-3 ಶಿಬಿರ ನಡೆಸ್ತಾ ಬಂದರು. ಅದಕ್ಕೆ ಪ್ರಾಥಮಿಕ ಶಿಕ್ಷಾ ವರ್ಗ ಅಂತ ಕರೆದು ITC OTC ಅಂತ ಈಗಲೂ ಇದೆ RSSನಲ್ಲಿ. ಇವತ್ತು RSSಗೆ 100 ವರ್ಷಗಳು ಸಂದಿದೆ. ನಾನು ಸಂಭ್ರಮದಿಂದ ಹೇಳ್ತೇನೆ, ಐ ಆಮ್ ಸ್ವಯಂ ಸೇವಕ, ನಾನೊಬ್ಬ ಸ್ವಯಂ ಸೇವಕ. ಯಾಕೆ ಹೆಮ್ಮೆಯಿಂದ ಹೇಳ್ತೇನೆ ಅಂದರೆ 1925 2 ಸಂಸ್ಥೆಗಳು ಪ್ರಾರಂಭವಾದವು. ಒಂದು ಇದು ರಾಷ್ಟ್ರೀಯ ಸ್ವಯಂ ಸೇವಕ, ಇನ್ನೊಂದು ಕಮ್ಯುನಿಸ್ಟ್ ಪಾರ್ಟಿ. ಇವತ್ತು ಕಮ್ಯುನಿಸ್ಟ್ ಪಾರ್ಟಿನ ದುರ್ಬೀಲಿ ಹಾಕೊಂಡು ಬರ್ತದೆ. ಅವರು 100 ವರ್ಷಕ್ಕೆ ಸಂಭ್ರಮದಿಂದ ಇರಬೇಕಾಗಿತ್ತಲ್ಲ, ಅವರೊಬ್ಬ ವ್ಯಕ್ತಿ ಪ್ರಧಾನಿ ಆಗಬೇಕಾಗಿತ್ತಲ್ಲ, ಅವರೊಬ್ಬ ವ್ಯಕ್ತಿ ರಾಷ್ಟ್ರಪತಿ ಆಗಬೇಕಾಗಿತ್ತಲ್ಲ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕದ ಪ್ರಚಾರಕ ಪ್ರಧಾನಮಂತ್ರಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಕಿಯಾಗಿದ್ದವಳು ರಾಷ್ಟ್ರಪತಿ, ಅನೇಕ ರಾಜ್ಯದ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದ ಸ್ವಯಂ ಸೇವಕರು. ಹೆಮ್ಮೆ ಪಡಬೇಕು ತಾನೇ? ಅಂದರೆ ದೇಶದ ನಾಯಕತ್ವವನ್ನು ಸೃಷ್ಟಿ ಮಾಡ್ತಿದ್ದೆ ಆ ಸಂಸ್ಥೆ. ಆಗ ಆ ಸಂಸ್ಥೆಯ ಬಗ್ಗೆ ಈ ಅಂಬೇಡ್ಕರ್ಗೆ ಬಹಳ ಗುಮಾನಿ ಇತ್ತು. ಯಾಕೆಂದರೆ ಬ್ರಾಹ್ಮಣ. ಅವರು ಒಂದು ಕಡೆ ಹೇಳಿದರು, ನೋಡಿ, ಅಸ್ಪೃಶ್ಯರ ನೋವು ಅಸ್ಪೃಶ್ಯನಿಗೆ ಮಾತ್ರ ಗೊತ್ತಾಗುತ್ತದೆ, ಹೆರಿಗೆಯ ನೋವು ಹೆತ್ತವಳಿಗಲ್ಲದೆ ಹೆರದವಳಿಗೆ ಹೇಗೆ ಗೊತ್ತಾಗ್ತದೆ? ನೀವು ನೋಡಿದವರು, ಈ ಥರದೆಲ್ಲ ಅವರ ಚಿಂತನೆ. ಓಕೆ, ಇವರು ಟೇಂಗಡಿಯವರು ಇದ್ದರು, ಅವರ ಸಾವರ್ತಿಯಾಗಿ ಹೇಳಿದ್ರು. ಅವ್ರು ಚರ್ಚೆ ಮಾಡಿ, ನೀವು ಒಂದ್ಸಲ ಭೇಟಿ ಮಾಡಿರಲ್ಲ, ನೀವು ದೂರದಿಂದ ಹಳದಿ ಕರ್ನಾಟಕದಿಂದ ಮಾತಾಡಿದ್ರೆ ಆಗಲ್ಲ ಬಾಬಾ ಸಾಹೇಬ್, ಹೋಗೇ ಬಿಡಿ, ನೋಡಿ ನಿಮಗೆ ಅನಿಸಿದರೆ ಟೀಕೆ ಮಾಡಿ, ದೇಶಕ್ಕೆ ಮಾರಕ ಅಂಥೇಳಿ. ಕೊನೆಗೊಂದಿನ ಬರ್ತಾರೆ ಪುಣೆಗೆ. 300 ಜನ ಶಿಬಿರಾರ್ಥಿಗಳಿದ್ದರು. ಹೆಡ್ಗೇವಾರ್ ಅವರು ಕಚೇರಿಯಲ್ಲಿ ಕುಳಿತಿದ್ದರು. ಅವ್ರ ಜೊತೆಯಲ್ಲಿ ಇವರ ಮಾತುಕತೆ ನಡೀತಿದೆ, ಬಿರುಸಿನ ಮಾತುಕತೆ ನಡೀತಿದೆ. ಹಿಂದೂ ಧರ್ಮದ ಬಗ್ಗೆ ಮಾಡ್ತಾರೆ, ಹಿಂದೂ ಧರ್ಮದ ಕೊಳಕುಗಳ ಬಗ್ಗೆ ಇವರು ಎತ್ತಿ ಹಿಡಿತಾರೆ. ಅವರು ನೀವು ಹಿಂದೂ ಧರ್ಮವನ್ನು ಬೈಬೇಡಿ, ಕೆಲವರು ತಂದಿರೋ ಆಚರಣೆಗಳು ಹಾಗೆ ಮಾಡಿದೆ, ಆ ಆಚರಣೆಗಳನ್ನು ಹಿಂದೂ ಧರ್ಮ ಹೇಳಿಲ್ಲ. ಹಿಂದೂ ಧರ್ಮ ನಮ್ಮ ಋಷಿ ಮುನಿಗಳ ಪರಂಪರೆಯಿಂದ ಬಂದದ್ದು. ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮಕ್ಕೆ ಅದದೇ ಆದಂಥ ಒಂದು ಶಕ್ತಿ ಇದೆ. ಹಿಂದೂ ಧರ್ಮಕ್ಕೆ ಒಂದು ಇಸವಿ ಇಲ್ಲ. ಇವತ್ತು ಇಸ್ಲಾಂ ಧರ್ಮಕ್ಕೆ ಒಂದು ಇಸವಿ ಇದೆ, ಕ್ರೈಸ್ತ ಧರ್ಮಕ್ಕೆ ಒಂದು ಇಸವಿ ಇದೆ. ಯಾವಾಗ ಹುಟ್ಟಿತು ಅಂತ ಹೇಳ್ಬೋದು, ಇದಕ್ಕೆ ಹುಟ್ಟು ಗೊತ್ತಿಲ್ಲ. ಇದು ಸನಾತನವಾದದ್ದು. ಅದರಲ್ಲಿ ಆಚರಣೆಗೆ ಕೆಲವರು ಅನಿಷ್ಠರು, ಕೊಳಕರು ತಂದಿರುವ ಆಚರಣೆಯಿಂದ ಅದಕ್ಕೆ ಕೆಟ್ಟ ಹೆಸರು ಬಂದಿದೆ. ನೀವು ಅದನ್ನು, ಅವರು ನಿಮ್ಮನ್ನು ಮುಟ್ಟಿಸಿಕೊಳ್ಳಲಿಲ್ಲ. ಹೇಳ್ತಾರೆ, ನೀವು ಬ್ರಾಹ್ಮಣರು ತಾನೆ, ಇದೆಲ್ಲ ಬ್ರಾಹ್ಮಣರ ಸಂಘ ತಾನೆ ಅಂತ ಕೇಳಿದೆ. ಯಾರು ಹೇಳಿದರು ನಿಮಗೆ ಇದು ಬ್ರಾಹ್ಮಣರ ಸಂಘ ಅಂತ? ಪರೀಕ್ಷೆ ಮಾಡಿ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಶಿಬಿರ ಮಾಡಿ. ಅಲ್ಲಿ ಇವರ ಸಂಘದಕ್ಷೋ ವಿಶಲಾಗ್ತಾರೆ, ಎಲ್ಲ ಸೇರ್ತಾರೆ ಹುಡುಗರು. ಎಲ್ಲರನ್ನ ಕೇಳ್ತಾರೆ, ನೀನು ಯಾರಪ್ಪ? ನಾನು ಈಗ ರಮೇಶ್ ಚಂದ್ರ ಹಿಂದೂ, ಇನ್ನೊಬ್ಬ ನಾನು ಇಂಥ ನಾರಾಯಣ್ ಹಿಂದೂ, ಇನ್ನೊಬ್ಬ ಪ್ರಫುಲ್ ಚಂದ್ರ ಹಿಂದೂ. ಹೀಗೆ ಎಲ್ಲರೂ ಹೆಸರು ಹೇಳ್ತಾರೆ, ಹಿಂದೂ ಅಂತ ಹೇಳ್ತಾರೆ, ಹೆಸರು ಹೇಳ್ತಾರೆ, ಹಿಂದೂ ಅಂತ ಹೇಳ್ತಾರೆ. ಅವ್ರು ನೋಡಿದ್ರಾ ಎಲ್ಲ ಬ್ರಾಹ್ಮಣ. ಆಗ ಹೆಡ್ಗೆಯವರು ಹೇಳ್ತಾರೆ, ಹಂಗಲ್ಲ, ನೀವು ಇನ್ನೂ ಸ್ವಲ್ಪ ಡೆಪ್ತ್ಗೆ ಹೋಗಿ ಜಾತಿಯ ಹೆಸರಿಟ್ಟು ಕರೆದಿ ಪತ್ರ ಬರ್ಬೋದು. ಆಗಲ್ಲಿ ಮಾರರು, ಬಿಲ್ಲರು, ಇನ್ನು ಹೊಲಿಯರು, ಬೆಲ್ಲ ಜಾತಿಗಳು ಎಲ್ಲ ಕೆಳ ದರ್ಜೆಯವರು, SCಗಳು, ಇವ್ರು ಕರೀತಾರೆ, ಬರ್ತಾರೆ. ಅರ್ಧಕ್ಕಿಂತ ಹೆಚ್ಚು 160-170 ಜನ ಬಂದುಬಿಡ್ತಾರೆ. ಅಲ್ಲಿ ಇವರು ಬರೋವಾಗ ಒಬ್ಬ ಸ್ವಯಂ ಸೇವಕ ಗಣವೇಶ ಅಂದರೆ ಅವ್ರದ್ದು ಯೂನಿಫಾರ್ಮ್ ಗೊತ್ತಿದೆಯಲ್ಲ, ಚಡ್ಡಿ, ಶರ್ಟು, ಕ್ಯಾಪು, ಬೆಲ್ಟ್, ಶೂಸ್ ಹಾಕಿ ಒಂದು ಸೈನಿಕ ಶಿಸ್ತು. ಅವನು ಕಾಫಿ ತಂದು ಅವನು ಇದ್ದಾರೆ, ಕಾಫಿ ತಂದವನು ಅವನು SC. ಎಲ್ಲ ಹೇಳ್ತಾರೆ, ಹೌದು, ನಾವು ಈ ಜಾತಿ, ನಮ್ಮಲ್ಲಿ ಅರ್ಜಿ ಕರೆಯುವಾಗ ನಮ್ಮ ಗುರೂಜಿಯವರು ಜಾತಿಯನ್ನು ಕೇಳಿಲ್ಲ, ಹಿಂದೂ ಅಂತ ಹಿಂದೂಗಳೆಲ್ಲ ಬನ್ನಿ ಅಂತ ಹೇಳಿದರು. ನಾವು ಅರ್ಜಿಯಲ್ಲಿ ಆ ಕಾಲಮೇ ಇಲ್ಲ,
ಹಾಗಾಗಿ ನಮಗೆ ಅದು ಬರೆಯೋಕ್ಕೆ ಅವಶ್ಯಕತೆ ಇಲ್ಲ. ಹಿಂದೂ ಅಂತ ಬಂದಾಯಿತು, ಸೇರಿದ್ದೇವೆ, ನಾನು ಇಂಥ ಮಾರ, ನಾನು ಇಂಥ ಜಂಬ, ನಾನು ಇಂಥ ಇದು ಇದೆಲ್ಲ ಒಬ್ಬೊಬ್ಬರು ಜಾತಿಯನ್ನು ಹೇಳ್ತಾರೆ. ಆಗ ಇವರಿಗೆ ರಿಯಲೈಸ್ ಆಗುತ್ತೆ ನಾನು ತಿಳ್ಕೊಂಡದು ತಪ್ಪು. ಆಗ ಹೇಳ್ತಾರೆ, ಇದೇ ಅಂಬೇಡ್ಕರ್ ನೋಡಿ, ರಾಷ್ಟ್ರೀಯತೆಯನ್ನು ನೀವು ಗಟ್ಟಿಗೊಳಿಸುವ ಕಾರ್ಯದಲ್ಲಿ ಭಾಳ ಉನ್ನತವಾದ ಹೆಜ್ಜೆಯನ್ನು ಇಟ್ಟಿದ್ದೀರಿ, ಎಚ್ಚರ ವಹಿಸಿ, ನಿಮ್ಮ ಹುಡುಗರು ಕಾಲಕ್ರಮದಲ್ಲಿ ಕಮ್ಯುನಿಸ್ಟರ ಕಡೆಗೆ ಹೋಗದಾಗೆ ನಾನು ನೋಡ್ತೇನೆ, ನಮ್ಮ ದಲಿತರು ಕೂಡ ಕಮ್ಯುನಿಸ್ಟರ ಕಡೆ ಹೋಗದಾಗೆ ನಾನು ಎಚ್ಚರಿಕೆ ವಹಿಸ್ತೇನೆ ಅಂತ ಬಾಬಾ ಸಾಹೇಬ್ ಹೇಳಿದ್ದು. ಇದು ಉಲ್ಲೇಖ, ದಾಖಲೆ. ನಾನು ಹಮಾರೆ ಸಾಹೇಬ್ ಅಂತ ಪುಸ್ತಕ ಬರೆದಿದ್ದಾರೆ, ಬಾಳಾ ಸಾಹೇಬ್ ಸಾಲುಂಕೆ ಅಂತ ಹೇಳುವವರು, ಮಹಾರಾಷ್ಟ್ರದ MP ಜೀವಂತ ಇದ್ದವರು, ಅವರು ಬರೆದಿರೋದು ಈ ಡೈರಿಯಲ್ಲಿ. ಇದನ್ನು ಉಲ್ಲೇಖ ಮಾಡಿದ್ದೇನೆ, ಇದನ್ನೊಂದು ದೃಶ್ಯವಾಗಿ ತಂದಿದ್ದೇನೆ. ರಾಷ್ಟ್ರೀಯವಾದಿ ಮತ್ತು ಮಾನವತಾವಾದಿಯ ಸಮ್ಮಿಲನ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದೇನೆ, ಸ್ಮಾಲ್ ಟೈಟಲ್ ಕೊಟ್ಟಿದ್ದೇನೆ ಪ್ರತಿ ದೃಶ್ಯಕ್ಕೆ. ಮತ್ತು ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ, ಮುಸ್ಲಿಮರು ಪಾಕಿಸ್ತಾನಕ್ಕೆ, ಹಿಂದೂಗಳು ಹಿಂದೂಸ್ತಾನಕ್ಕೆ ಅಂತೇಳಿ ಕೊಟ್ಟಿದ್ದೇನೆ. ಅಂದರೆ ಏನಂದರೆ ಇಂಥ ಅನೇಕ ಸಂಗತಿಗಳು, ಥಾಟ್ಸ್ ಆನ್ ಪಾಕಿಸ್ತಾನ. ಅವ್ರು ಹೇಳಿದ್ರು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಜನಾಂಗ ವಿನಿಮಯ ಮಾಡಿ ಅಂತ ಹೇಳಿದ್ರು. ಅಲ್ಲೆಲ್ಲ ಹೋಗಲಿ, ನಿಮಗೆ ಇನ್ನೊಂದು ದಿನ ಕಲಿಯುತ್ತೆ ನೋಡಿ. ಏನಾಗುತ್ತೆ ಗೊತ್ತಾ, ಮಾನಸಿಕತೆ ಬೆಳೆದಾಗೆ ಅಲ್ಲಿ ಕಲ್ಲೆಸೀತಾರೆ, ಗಂಡಸರು ಕಲ್ಲೆಸೀತಾರೆ, ಬೆಂಕಿ ಕೊಡ್ತಾರೆ, ಹೆಂಗಸರು ಸಹಾಯ ಮಾಡ್ತಾರೆ ಬುರ್ಕ ಹಾಕ್ಕೊಂಡು. ಕೊತ್ತಿಮೀರಿ ಸೊಪ್ಪಿಗೆ ಹೋಗಿದ್ದೆ ಅಂತ ಹೇಳ್ತಾರೆ 12 ಗಂಟೆಗೆ. ಯಾವ ಕೊತ್ತಿಮೀರಿ ಸೊಪ್ಪು 12 ಗಂಟೆಗೆ ಸಿಗೋದು ಹೇಳಿ? ಕೊತ್ತಿಮೀರಿ ಸೊಪ್ಪಲ್ಲ, ಕಲ್ಲು ಆಯ್ದು ಕೊಡೋದು. ಈ ಮಾನಸಿಕತೆ ಇದೆಯಲ್ಲ, ಇದು ತಪ್ಪಬೇಕು. ರಾಷ್ಟ್ರೀಯತೆಯ ಪ್ರವಾಹದಲ್ಲಿ ಜೋಡಿಸಬೇಕು. ಬಾನು ಮುಸ್ತಾಕಗೆ ಆದ ಜ್ಞಾನೋದಯ ಅವ್ರಿಗಾಗಬೇಕು. ನನ್ನನ್ನು ಚಾಮುಂಡೇಶ್ವರಿ ಕರೆಸಿಕೊಂಡಿದ್ದಾಳೆ ಅಂತ ಹೇಳುವ ಮಾನಸಿಕತೆ ಇದೆಯಲ್ಲ, ಅದು ಯಾವುದೋ ಒಂದು ಆಸೆಗಾಗಿ ಆದರೂ ಆಗಲಿ, ಸ್ವಾರ್ಥಕ್ಕಾಗಿ ಆಗಲಿ, ಕರೆಸಿಕೊಂಡಿದ್ದಾಳೆ ಅಂದಮೇಲೆ ಹೋಗಿ ಕರೆಸಿಕೊಂಡ ದೇವಿಗೆ ಅರ್ಚನೆ ಮಾಡಬೇಕಲ್ವಾ, ಪೂಜೆ ಮಾಡಬೇಕಲ್ವಾ, ಹೂ ಇಡಬೇಕಲ್ವಾ, ನಿಮ್ಮ ಇಸ್ಲಾಮಲ್ಲಿ ಹರಾಮಾದುದನ್ನು ಮಾಡಬೇಕಲ್ವಾ, ನಿಮಗೆ ಕುಂಕುಮ ಕೇಸರಿ ವಿರೋಧ ಆಗಿದ್ದು ಅಲ್ಲಿ ಯಥೇಚ್ಛವಾಗಿ ನಿಮ್ಮ ಕಣ್ಣ ಮುಂದೆ ಕಾಣ್ತದಲ್ವಾ? ಆ ಚಾಮುಂಡೇಶ್ವರಿ ಅರಸಿನ ಹಚ್ಚಿಕೊಂಡೇ ಕೂತಿದ್ದಾಳಲ್ವಾ, ಮುಖ ಮೈ ಕೈಗೆಲ್ಲ ಕಣ್ಣು ತುಂಬ ನೋಡಿ. ಬಾನು ಮುಸ್ತಾಕ್ ಅವರೇ, ನಮ್ಮನ್ನು ಬೇರೆ ಮಾಡಿದ್ದೀರಿ ಅಂತ ಹೇಳಿದ್ರಲ್ಲ, ಸಿದ್ದರಾಮಯ್ಯ ನಿಮ್ಮನ್ನು ಒಂದು ಮಾಡಿದ್ದಾರೆ. ಈಗ ಬನ್ನಿ ಮುಖ್ಯ ಪ್ರವಾಹಕ್ಕೆ. ನಾನು ಅವತ್ತು ಹೇಳಿದ್ದು ತಪ್ಪು ಕಲ್ಪನೆ ಅಂತ ಹೇಳಿ, ಮುಸ್ಲಿಮರು ಕನ್ನಡ ಚೆನ್ನಾಗಿ ಮಾತಾಡುವಂತ ಹೇಳಿ, ನಿಮ್ಮ ಥರನೇ ಹೋಗಿಬಿಟ್ಟು ಬಂದುಬಿಟ್ಟು ಕುದುರೆಗೆ ಹಾಲು ಕೊಡೋಕ್ಕೆ ಬರ್ತದೆ ಅಂತ ಕೇಳಬೇಡಿ, ಚೆಂದ ಕನ್ನಡ ಮಾತಾಡಿ. ಇವತ್ತು ಮೈಸೂರಿನ ನಜರ್ಬಾದಲ್ಲಿ ಹಿಂಗೆ ಮಾತಾಡೋದು. ಏನಂದರೆ ಈ ಮುಖ್ಯವಾಹಿನಿಗೆ ಬರೋದು, ನಾನು ಎಲ್ಲರ ಬಗ್ಗೆಯೂ ಹೇಳ್ತೇನೆ. ಯಾಕೆಂದರೆ ಈಗ ತೀರಾ ಫಂಡಮೆಂಟಲ್ ಆಗಿ ಹಿಂದೂಯಿಸಮ್ ಅಂತ ಅದು ಹೋಗಬಾರ್ದು. ಅದು ಒಂದು ಮನಸ್ಸಿರ್ತದೆ. ನನಗೂ ಅನೇಕ ಸ್ನೇಹಿತರಿದ್ದಾರೆ, ಮುಸ್ಲಿಂ ಸ್ನೇಹಿತರು ಅಲ್ವಾ. ಅಲ್ಲಿ ನಾನು ಈಗ ಅಂಬೇಡ್ಕರ್ ಹೇಳಿದ ಕೊಳಕುಗಳ ಬಗ್ಗೆ ನಾನು ವಿರೋಧ ಮಾಡ್ತೇನೆ. ಮುಟ್ಟಿಸಬಾರ್ದು ಅಂತ ಏನು, ದೇವಸ್ಥಾನಕ್ಕೆ ಪ್ರವೇಶ ಮಾಡಬಾರ್ದು ಅಂತ. ಇದೇ ಸಾವರ್ಕರ್ ಬಗ್ಗೆ ಹೇಳಿ ಸಾವರ್ಕರ್ ಅಂತ ಕರೆದ್ರಲ್ಲ, ಮೊದಲ ಬಾರಿಗೆ ಒಬ್ಬ ಬ್ರಾಹ್ಮಣ, ಚಿತ್ಪಾಂ ಬ್ರಾಹ್ಮಣ ಅವರು, ಆ ಚಿತ್ಪಾಂ ಬ್ರಾಹ್ಮಣ ಈ ದಲಿತರನ್ನು ದೇವಸ್ಥಾನಕ್ಕೆ, ಪತಿತಪಾವನ ದೇವಸ್ಥಾನ ಯಾವುದು ಮಹಾರಾಷ್ಟ್ರದಲ್ಲಿ? ಇದೇ ಸಾವರ್ಕರ್ ಕಟ್ಟಿದ್ದು ದೇವಸ್ಥಾನ. ಅದು ದಲಿತರನ್ನು ಅದಕ್ಕೆ ಬಾಬಾ ಸಾಹೇಬರಿಗೆ ಅವರ ಬಗ್ಗೆ ಗೌರವ. ಸಾವರ್ಕರ್ ಬಗ್ಗೆ ಬಾಬಾ ಸಾಹೇಬರಿಗೆ ಗೌರವ ಯಾಕೆ ಅಂತ ಹೇಳಿದ್ರೆ, ಅದು ನೀವು ಇವರ ಈ ಒಂದು ವಿಚಾರಧಾರೆಗೆ ಅವರು ವಿರೋಧ ಇದ್ದರು. ಏನು ನೀವು ಪಾಕಿಸ್ತಾನಕ್ಕೆ ಎಲ್ಲರೂ ಹೋಗಲಿ ಅಂತ ಹೇಳ್ತೀರಿ, ಡಿವೈಡ್ ಮಾಡೋಕ್ಕೆ ನೀವು ಒಪ್ಕೊಂಡಿದ್ದೀರಿ ಅಂತ ಹೇಳೋದಕ್ಕೆ ವಿರೋಧ. ಭೌಗೋಳಿಕವಾಗಿ ಯಾವುದೇ ಕಾರಣಕ್ಕೆ ಭಾರತ ಇಬ್ಬಾಗವಾಗಬಾರದು, ಅಖಂಡ ಭಾರತ ಅಂತ ಹೇಳೋದು ಅವರ ಕಲ್ಪನೆ. ಆ ಒಂದು ಕಾನ್ಸೆಪ್ಟಲ್ಲಿ ವಿರೋಧ ಮಾಡಿದ್ದಾರೆ. ಅದು ಬೇರೆ ವಿಚಾರ, ಅದು ಅವರ ವೈಚಾರಿಕ. ಆದರೆ ಗೌರವ ಇತ್ತು ಅಪಾರ. ದಲಿತರನ್ನು ದೇವಸ್ಥಾನಕ್ಕೆ ಇವರು ಹೇಳ್ತಾರೆ, ಹರಿಜನ ಎಂದು ಕರೆದ ಮಾತ್ರಕ್ಕೆ ಹರಿಜನರು ಉದ್ಧಾರ ಆಗೋದಿಲ್ಲ. ಕೈಂಡ್ನೆಸ್ ತೋರಿಸೋದ್ರಿಂದ ಹರಿಜನ ಉದ್ಧಾರ ಆಗೋದಿಲ್ಲ. ಅದು ಹೇಳಿದ್ದೆವರು. ನೀವೇನು ಹರಿಜನರಿಗಾಗಿ ಯಾವ ಸ್ಟ್ರೈಕ್ ಮಾಡಿದಿರಿ ಹೇಳಿ ಅಂತ ಕೇಳ್ತಾರೆ ನಿಮ್ಮ ಜೀವಿತಾವಧಿಯಲ್ಲಿ. ಅಫ್ಕೋರ್ಸ್ ನೀವು ಹೋಗಿದ್ದೀರಿ, ಹರಿಜನ ಕೇರಿಗೆ ಹೋಗಿದ್ದೀರಿ, ಅವರು ಸೇವ್ ಮಾಡಿದ್ದೀರಿ, ಅವರ ಕುಡಿತದ ಬಗ್ಗೆ ನೀವು ಪಾಠ ಮಾಡಿದ್ದೀರಿ, ಬೋಧನೆ ಮಾಡಿದ್ದೀರಿ, ಎಲ್ಲ ಕರೆಕ್ಟ್. ಈ ಹರಿಜನರನ್ನು ದೇವಸ್ಥಾನ ಪ್ರವೇಶಕ್ಕೆ ದೇವಸ್ಥಾನ ಪ್ರವೇಶ ಮತ್ತು ನೀರನ್ನು ಮುಟ್ಟಬಾರದು, ರಸ್ತೆಯಲ್ಲಿ ನಡಿಬಾರದು, ಹೊಸ ಬಟ್ಟೆ ಹಾಕಬಾರದು, ಕ್ಷೌರ ಗಡ್ಡ ಏನು ಮಾಡುವಂಗಿಲ್ಲ. ಇಷ್ಟು ಅಂಶಗಳನ್ನು ರದ್ದುಪಡಿಸದಿದ್ದರೆ
ಅವನು ಕಾಂಗ್ರೆಸ್ ಸದಸ್ಯನಲ್ಲ ಅಂತ ಯಾಕೆ ಹೇಳಿಲ್ಲ ಅಂತ ಅಂಬೇಡ್ಕರ್ ಕೇಳ್ತಾನೆ. ಎಲ್ಲದೂ ನಿಮ್ಮ ಆಣತಿಯಲ್ಲಿ ನಡೀತಿತ್ತಲ್ಲ ಕಾಂಗ್ರೆಸ್ಸು. ನೀವು ಕಾಂಗ್ರೆಸ್ಸಿನ ಸಾಮಾನ್ಯ ಸದಸ್ಯನೂ ಅಲ್ಲ, ಮಹಾತ್ಮ ಗಾಂಧಿ ಕಾಂಗ್ರೆಸ್ಸಿನ ಸದಸ್ಯ ಅಲ್ಲ. ಆದರೆ ಅವರ ಆಶ್ರಮದಲ್ಲಿ ಏನು ನಿರ್ಣಯ ಆಯಿತೋ ಅದು ಅಲ್ಲಿ ನಿರ್ಣಯ ಆಗಬೇಕು. ಅಕಸ್ಮಾತ್ ಇವರ ತೀರ್ಮಾನಕ್ಕೆ ವಿರುದ್ಧ ಆಗಿ ನಿರ್ಣಯ ಆದರೆ ಅದನ್ನು ಇವರು ರದ್ದು ಮಾಡ್ತಾಯಿದ್ರು. ಮತ್ತು 14 ವೋಟ್ ತೆಗೆದ ಪಟೇಲರನ್ನು ಸೋಲಿಸುವ ನಿರ್ಣಯ ಇವರು ಮಾಡಿದ್ರಲ್ಲ. ಯಾಕೆಂದರೆ ಈ ಹಠಮಾರಿತನ, ಈ ಸರ್ವಾಧಿಕಾರತನ ಮತ್ತು ಮಹಾತ್ಮ ಚರಕ ನೂಲು ಇದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವಂಥ ಅವರ ಹಪಹಪಿಕೆ ಏನಿತ್ತಲ್ಲ, ಇದು ಭಾರತವನ್ನು ಈ ಸ್ಥಿತಿಗೆ ತಂದಿದೆ. ಭಾರತವನ್ನು ಈ ಸ್ಥಿತಿಗೆ ತರಲಿಕ್ಕೆ ಯಾರು ಕಾರಣ? ಮುಸ್ಲಿಮರ ಮಾನಸಿಕತೆಯನ್ನು ಭಾರತದಿಂದ ಮುಖ್ಯ ವಾಹಿನಿಯಿಂದ ತಪ್ಪಿಸಲಿಕ್ಕೆ ಯಾರು ಕಾರಣ? ಮಹಾತ್ಮ ಗಾಂಧಿ ಅಲ್ವಾ? ಖಿಲಾಫತ್ ಚಳವಳಿ ನಮಗೆ ಯಾಕೆ ಬೇಕಾಗಿತ್ತು? ಯಾವ ನೆಸಿಟಿ? ಅವ್ರು ಮುಸ್ಲಿಮರನ್ನು ಕೇಳೇ ಇರಲಿಲ್ಲ ನಮ್ಮ ಭಾರತದಲ್ಲಿ. ಇವರೇ ಅವ್ರ ತಲೆಗೆ ಹಾಕಿದ್ದು. ಈಗ ಒಂದು ಆಗ್ಬಿಟ್ಟಿದೆ, ನೀವು ಅದನ್ನು ಇಟ್ಕೊಳ್ಳಿ ಅಂತ. ಇದು ಈ ನಂತರ ನೆಹರು ಆಡಳಿತದಿಂದ ತನ್ನ ವಂಶವೇ ಇರಬೇಕು ಅಂತ ಹೇಳುವ ಈ ಮಹತ್ವಾಕಾಂಕ್ಷೆ ಇತ್ತಲ್ಲ. ಸಣ್ಣ ಹುಡುಗಿ, ಅವಳನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂಪುಟದಲ್ಲಿ ಸಚಿವೆ, ವಾರ್ತಾ ಪ್ರಚಾರ ಮಂತ್ರಿ ಇಂದಿರಾ ಗಾಂಧಿ. ಯಾಕಂದರೆ ತರಬೇಕು. ಇಂದಿರಾ ಗಾಂಧಿನೇ ಪ್ರಧಾನಿ ಮಾಡಲಿಕ್ಕೆ ಹೊರಟಿದ್ರಂತೆ ಆಗಲೇ. ಸಣ್ಣ ಹುಡುಗಿನ. ಅದೇನೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ಶುದ್ಧ ಪ್ರಾಮಾಣಿಕ ಶುಭ್ರ ಮನುಷ್ಯನಿಂದಾಗಿ ಅದು ತಪ್ಪಿತ್ತಷ್ಟೇ. ಈ ಥರದ ಏನಂದರೆ ಕಾಂಗ್ರೆಸ್ ಬಗ್ಗೆ ದ್ವೇಷ ಅಲ್ಲ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಹಾಗೆ ಹೇಳುತ್ತೆ. ಬ್ರಿಟಿಷರು ಸ್ಥಾಪಿಸಿದ ಪಕ್ಷ ಅದು. ಎ.ಓ. ಹ್ಯೂಮ್ ಇಂಡಿಯನ್ ಅಲ್ಲ ಸ್ಥಾಪಿಸಿದ್ದು. ಬ್ರಿಟಿಷರ ಜೊತೆ ಹಾವು ಮುರಿಬಾರ್ದು, ಕೋಲು ಮುರಿಬಾರ್ದು, ಹಾವು ಸಾಯಬಾರ್ದು ಅಂತ ಆಡ್ತಾ ಬ್ರಿಟಿಷರಿಗೂ ನೋವು ಆಗಬಾರ್ದು, ಈ ಕಡೆ ಚಳವಳಿಯೂ ಆಗಬೇಕು. ಹೀಗೆ ನಾಟಕ ಆಡ್ತಾ ಬಂದಿದ್ದು. ಇವತ್ತು ಅಂಬೇಡ್ಕರ್ ಅವರ ಕೊಡುಗೆಯನ್ನು ನಾವು ನಿಜವಾದ ಕೊಡುಗೆಯನ್ನು ಮುಟ್ಟಿಸಬೇಕಾಗಿದೆ. ನಾನು ಜೈ ಭೀಮ್ ಅಂತ ಹೇಳಿದ ತಕ್ಷಣ ಅವರನ್ನು ಮೆರೆಸಿದಂಗಲ್ಲ. ಅವರು ಏನು ಹೇಳಿದ್ದಾರೆ, ಅವರು ಯಾವುದು ನಿಷ್ಠುರವಾಗಿ ನಡ್ಕೊಂಡಿದ್ದಾರೆ, ಯಾವುದು ದೇಶಕ್ಕೆ ಆಗಬಾರದು ಅಂತ ಹೇಳಿದ್ದಾರೆ, ಅದು ಈಗ ಆಗ್ತಾ ಇದೆ. ಮುಂದೊಂದು ದಿನ ಇದು ದುರ್ಮಾಂಸದಂತೆ ಬೆಳೀತದೆ ಅಂತ ಹೇಳಿದರು ಅವರು. ಮತ್ತೂ ನಿಮ್ಮ ಮುಖ್ಯವಾಹಿನಿಗೆ ಸೇರಲ್ಲ ಅಂತ ಹೇಳಿದವರು. ಅವರು ನಾಳೆ ಇನ್ನೊಂದು ಭಾಗವನ್ನು ಕೇಳ್ತಾರೆ, ಹೇಗೇನು ಮಾಡ್ತೀರಾ, ನಮ್ಮದು ಜನಸಂಖ್ಯೆ ಜಾಸ್ತಿ ಇದೆ, ಇಲ್ಲಿ ಬೇಕು ಅಂತ ಕೇಳ್ತಾರೆ. ಏನು ಮಾಡ್ತೀರಾ? ಈ ಓಲೈಕೆ ರಾಜಕಾರಣವನ್ನು ಆಗಿಲಿಂದಲೇ ತರಲಾಯಿತು. ಗಾಂಧಿ ತಂದರು ಓಲೈಕೆ ರಾಜಕಾರಣ, ನೆಹರು ಅದನ್ನು ಪರಂಪರೆಯಾಗಿ ಮುಂದುವರಿಸಿದರು. ಅಲ್ಲಿಂದ ಕಾಂಗ್ರೆಸ್ ಅದರ ಅಸ್ತಿತ್ವವಾಗಿ ಅದನ್ನು ಬಳಸ್ಕೊಂಡ್ರು. ಸ್ಥಾಯಿ ಭಾವವೇ ಓಲೈಕೆ, ಅದು ಕಾಂಗ್ರೆಸ್ಸಿನ. ನಾವು ಯಾಕೆ BJPಯನ್ನು ಇಷ್ಟಪಡ್ತೀವಿ ಅಂದರೆ ಅದು ರಾಷ್ಟ್ರೀಯತೆ ಬಗ್ಗೆ ಮಾತಾಡುತ್ತೆ. ಇವನು ಹೇಳಿದ್ರು, ನಾನು ಸ್ವಯಂ ಸೇವಕ, ನನಗೆ ಗೊತ್ತು, ನಾನು RSSನ ಶಾಖೆಗೆ ಹೋಗ್ತಾ ಇದ್ದೀನಿ, RSSನ ಶಿಬಿರದಲ್ಲಿ ನನಗೆ ಅವರು ಹೇಳಿದ್ದು ಎಲ್ಲೂ ಮುಸಲ್ಮಾನರು ಹೋಗಿ ಬಡಿ ಅಂತ ಹೇಳೇ ಇಲ್ಲ. ನನಗೆ ಹೇಳಿಲ್ಲಪ್ಪ, ನಿಮಗೆ ಯಾರು ಹೇಳಿದ್ದು ಹೇಳಿ ನೋಡೋಣ. ನಮಗೆ ಅಲ್ಲಿ ಯಾವ ಬೌದ್ಧಿಕಲ್ಲಿ ಹೇಳಿಲ್ಲ. ನೀವು ಭಾರತದ ಪರಂಪರೆಯನ್ನು ಉಳಿಸಿ ಅಂತ ಹೇಳಿದ್ದಾರೆ, ಹಿಂದುತ್ವವನ್ನು ಉಳಿಸಿ ಅಂತ ಹೇಳಿದ್ದಾರೆ, ರಾಷ್ಟ್ರೀಯತೆಯನ್ನು ಗಟ್ಟಿಗೊಳಿಸಿ ಅಂತ ಹೇಳಿದ್ದಾರೆ. ವಿಪತ್ತು ಮತ್ತು ಆಪತ್ತು ಜಾತಿಯನ್ನು ನೋಡಿ ಬರುವುದಿಲ್ಲ. ಬ್ರಾಹ್ಮಣ ಕೇರಿಗೆ ಮಾತ್ರ ಪ್ರಭಾವ ಬರ್ತದಾ, ಅಥವಾ ಇಲ್ಲಿ ಹರಿಜನ ಕೇರಿಗೆ ಮಾತ್ರ ಏನಾದರೂ ಈ ಕೊರೋನಾ ಅಟ್ಯಾಕ್ ಆಗುತ್ತದಾ? ಅದು ಬಂದಾಗ ಎಲ್ಲರಿಗೂ ಆಗುತ್ತೆ. ಇದನ್ನು ಅಂಬೇಡ್ಕರ್ ಹೇಳಿದ್ದು. ನಾವು ಅದನ್ನು ತಿಳ್ಕೊಳ್ಬೇಕು ಅಂತ. ಬಿಡಿ ಜಾತಿ ಇವರು ಹೆಡಿಗೆವರಾದ ಜಾತಿಯ ಕೊಳೆ ಕೊಚ್ಚಿ ಹೋಗಬೇಕು, ನಮ್ಮ ವಿಚಾರಧಾರೆ ಮುಖ್ಯವಾಹಿನಿಯಲ್ಲಿ ತೇಲಬೇಕು ಅಂತ ಹೇಳಿದರು. ಅದೇ ಹಿಂದುತ್ವ ಅಂತ ಅವರು ಹೇಳಿದ್ದಾರೆ. ಈ ಥರದ ಈ ವರ್ಗೀಕರಣ ಮಾಡುವವನು, ನೀರು ಕೊಡಬಾರ್ದು, ದೇವಸ್ಥಾನಕ್ಕೆ ಹೇಳುವವನು ನಿಜವಾದ ಹಿಂದೂ ಅಲ್ಲ ಅಂತ ಹೇಳಿದ್ದಾರೆ. ನಿಜವಾದ ಹಿಂದೂ ಯಾರು? ಅಸ್ಪೃಶ್ಯರನ್ನು ಅಪ್ಪಿಕೊಳ್ಳುವವನು, ತನ್ನ ಜೊತೆಯಲ್ಲಿ ಮುಖ್ಯವಾಹಿನಿಗೆ ತೆಗೆದುಕೊಂಡು ಹೋಗುವವನು, ರಾಮ ನಿನಗೂ ರಾಮನೇ ಅಂತ ಹೇಳುವವನು, ನನಗೂ ರಾಮನೇ ಅಂತ ಹೇಳುವವನು. ಇದು ಅಂಬೇಡ್ಕರ್ ಹೇಳಿದ್ದು. ಮತ್ತು ಆಗ ಅಂದರೆ ಅವರನ್ನು ಸಾಂತ್ವನಗೊಳಿಸಲಿಕ್ಕೆ ಯಾರೂ ಇರಲಿಲ್ಲ. ಅವರು ಈ ಕೆಲವರು ಆಚರಣೆಗೆ ತಂದಿದ್ದ ಕೊಳಕನ್ನೇ ಅವರು ಇಟ್ಕೊಂಡ್ರು. ಹಿಂದೂ ಧರ್ಮದ ಏನು ಶ್ರೇಷ್ಠತೆ ಇತ್ತ ಅದು, ಉದಾಹರಣೆಗೆ ಜೈನ, ಸಿಖ್, ಬೌದ್ಧ ಇದೆಲ್ಲ ಹಿಂದೂ ಧರ್ಮದ ಭಾಗಗಳೇ. ಅದನ್ನು ಅಂಬೇಡ್ಕರ್ ಹೇಳ್ತಾರೆ. ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಸೇರಿದ್ರು ಕೂಡ ಹೇಳ್ತಾರೆ, ಹಿಂದೂ, ಬೌದ್ಧ, ಸಿಖ್, ಜೈನ ಇದೆಲ್ಲ ಸಮಾನ ಮಾನಸಿಕ ಧರ್ಮಗಳು,
ಅಂತ ಹೇಳ್ತಾರೆ. ಅದು ಮತಗಳು ಇದೆಲ್ಲ ಸಮಾನ. ಇದರಿಂದ ಟಿಸಿಲೊಡೆದ ಒಂದೊಂದು ರೆಂಬೆಗಳಷ್ಟೇ ಇದೆಲ್ಲ. ಹಿಂದೂ ಧರ್ಮದ ದೊಡ್ಡ ಅರಳಿ ಮರದಿಂದ ಟಿಸಿಲೊಡೆದ ಬಿಳಲು ಬೇರುಗಳು ಇವೆಲ್ಲ ಸಮಾನ ಮನಸ್ಸುಗಳು, ಇವೆಲ್ಲ ಬದುಕುತ್ತಾರೆ ಅಂತೇಳಿ. ಇವತ್ತು ಹೇಗೆ ಧರ್ಮಸ್ಥಳಕ್ಕೆ ಜೈನ ಮುನಿಗಳು ಬರ್ತಾರೆ ನೋಡಿ. ವೀರೇಂದ್ರ ಹೆಗಡೆಯವರು ಮಂಜುನಾಥನನ್ನು ಪೂಜೆ ಮಾಡ್ತಾ ಇದ್ದಾರೆ, ಅದು ಜೈನ ಆರಾಧನೆ ಅಲ್ಲ ಅದು. ಆದರೆ ಅವರಿಗೆ ಸಪೋರ್ಟಾಗಿ ಜೈನ ಮುನಿಗಳು ಬರ್ತಾರೆ. ಅಂದರೆ ಅಲ್ಲಿ ಸಮಾನ ಮನಸ್ಕತೆ ಇದೆ, ಕ್ಲಾಶ್ ಇಲ್ಲ ಅಲ್ಲಿ. ಹಿಂದೂ ಧರ್ಮಕ್ಕೂ ಈ ಜೈನ ಧರ್ಮಕ್ಕೂ ಕ್ಲಾಶೇ ಇಲ್ಲ. ಬೌದ್ಧ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಕ್ಲಾಶ್ ಇಲ್ಲ. ಇವರು ಕ್ಲಾಶ್ ಮಾಡೋದು ಬೇಕು ಅಂತೇಳಿ. ದೊಡ್ಡ ಗೌತಮ ಬುದ್ಧನ ನಂತರ ತಾನೇ ಅಂತೇಳಿ SG ಮಹದೇವ ಮಾಡ್ತಾರೆ, ಆರತಿ ತಗೊಳ್ಳೋದಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾರೆ. ಅವ್ರು ಹಿಂಬಾಲಕರ ದೇವಸ್ಥಾನ. ದೇವರನ್ನು ನಾನು ನಂಬೋದಿಲ್ಲ ಅಂತ ಹೇಳ್ತಾರೆ. ಗೌತಮ ಬುದ್ಧ ಏನು, ಗೌತಮ ಬುದ್ಧರ ಇದು ಆದರ್ಶಗಳನ್ನು ಪಾಲನೆ ಮಾಡ್ತೀರಾ? ಗೌತಮ ಬುದ್ಧ ಯಾವತ್ತೂ ಮರಳು ವ್ಯಾಪಾರ ಮಾಡೇ ಇಲ್ಲ. ಗೌತಮ ಬುದ್ಧ ಮರಳು ದಂಧೆ ಮಾಡಿಲ್ಲ ಅಲ್ವಾ? ಈಗ ಮರಳು ದಂಧೆ ಮಾಡ್ತಾ ಇದ್ದಾರಲ್ಲ, ಅದು ಗೌತಮ ಬುದ್ಧನ ಜೀವನ ಚರಿತ್ರೆ ಯಾವ ಕಾಲಮಲ್ಲಿ ಬರ್ತದೆ ದಯವಿಟ್ಟು ಹೇಳಬೇಕು ಇವರೆಲ್ಲ. ಮೇಡಮ್, ಈಗ ನಾನು ನಿಮ್ಮ ಜೊತೆಯಲ್ಲಿ ನಾನು ಏನು ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ನಾವು ಅನೇಕ ಇಂಥ ಸತ್ಯಗಳನ್ನು ಹೊರಗೆ ಬೀಳಿಸಲಿಕ್ಕೆ ಅದು ನಾನು ಆರ್ಟಿಕಲ್ 90 ಆಧಾರದಲ್ಲೇ ಮಾಡ್ತಾಯಿದ್ದೀನಿ. ನನಗೆ 2 ಭಾಗಗಳಲ್ಲಿ ಅಂಬೇಡ್ಕರ್, ಕುವೆಂಪು ಭಾಷಾ ಭಾರತಿಯವರು 22 ಸಂಪುಟಗಳನ್ನು ಪ್ರಕಟಿಸಿದ್ದಾರೆ. 22 ಬಾಬಾ ಸಾಹೇಬರ ಭಾಷಣಗಳು, ಬಾಬಾ ಸಾಹೇಬರ ಪುಸ್ತಕಗಳು, ಬಾಬಾ ಸಾಹೇಬರ ಅವರ ಜೀವನ ಚರಿತ್ರೆ ಸೇರಿಕೊಂಡಾಗೆ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಆದ ಅವರ ಮಾತುಗಳು ಮತ್ತು ಎಲ್ಲವೂ ಸೇರಿಕೊಂಡಾಗೆ 22 ದಪ್ಪದ ವಾಲ್ಯೂಮ್ ಪುಸ್ತಕಗಳಿದೆ. ಅದನ್ನು ಕಡಿಮೆ ಬೆಲೆಗೆ ಕುವೆಂಪು ಭಾಷಾ ಭಾರತಿಯವರು ತುಂಬ ಸರಿ ಮಾಡಿದ್ದಾರೆ. ಖರ್ಚಾಗ್ತಾನೇ ಇದೆ ಅದು. ಅದನ್ನು ನಾನು ತಂದು ಅಧ್ಯಯನಕ್ಕೆ ಒಳಪಡಿಸಿದೆ. ನಾನು ಯಾವನೋ ಬರೆದದ್ದನ್ನು ತಗೊಳ್ಳಿಲ್ಲ, ಯಾಕೆಂದರೆ ಅದರಲ್ಲಿ ಮಸಾಲೆಗಳಿರ್ಬೋದು, ಅಸತ್ಯ ಇರ್ಬೋದು, ಗ್ಲೋರಿಫೈ ಇರ್ಬೋದು. ಮತ್ತು ನಿಜವಾಗಿಯೂ ಅಂಬೇಡ್ಕರ್ ದೇವರೇ, ಅವರ ಅವತಾರ ಅಂತ ಹೇಳ್ಬಿಡ್ಬೋದು. ಇದೆಲ್ಲ ನನಗೆ ಬೇಕಾಗಿಲ್ಲ. ಬಟ್ ಅಂಬೇಡ್ಕರ್ ಏನು, ಅದರಲ್ಲಿ ಸಿಕ್ಕ ಅನೇಕ ಅಂಶಗಳು ನಾನು ನಾಟಕದ 7 ದೃಶ್ಯಗಳಲ್ಲಿ ಸಪ್ತ ನೋಟಗಳು ಅಂತ ಮಾಡಿದ್ದೀನಿ. ಅವರು ಸಾಯುವ ಕೊನೆಯ ದೃಶ್ಯದಿಂದ ಅವರಿಗೆ ಎಷ್ಟು ಅನ್ಯಾಯವನ್ನು ಮಾಡಿದರು ಅಂತೇಳೋ ಛಲಕನ್ನು ತೋರಿಸಿ, ಆ ದತ್ತೋಪಂತ ಟೇಂಗಡಿ ನಾಟಕದಲ್ಲಿ ಒಬ್ಬ ಪಾತ್ರಧಾರಿ, ಅವನ ಕತೆ ಹೇಳ್ತಾನೆ ನೋಡಿ. ನಾನು ಅವನ ಜೊತೆ ಇದ್ದವರು, ಬಾಬಾ ಸಾಹೇಬ್ರ ಜೊತೆ ನಾನು ಜೀವನ ಕಳೆದವನು, ವೈಚಾರಿಕ ಸ್ತರದಲ್ಲಿ ಅವ್ರ ಜೊತೆ ಡಿಸ್ಕಸ್ ಮಾಡಿದವನು. ಹೀಗಾಗಿ ನನಗೆ ಅವರು ಸಾಯುವ ಸಂದರ್ಭದಲ್ಲೂ ಇದ್ದವನು. ನನಗೆ ಹಕ್ಕಿದೆ, ಸತ್ಯವನ್ನು ಹೇಳುವ ಹಕ್ಕು ನನಗಿದೆ ಅಂತೇಳಿ ಅವನು 6 ನೋಟಗಳನ್ನು ಬಿಚ್ಚಿಡ್ತಾನೆ. ಒಂದು ಅವರ ಸಾಯುವಿನ ಸಂದರ್ಭದಾಯಿತು, ಇನ್ನು 6. ಈ 6 ಘಟನೆಗಳೇನಿದೆ ಅದು ಅಂಬೇಡ್ಕರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಕು ಅಂತ. ಅದರಲ್ಲಿ ಬರ್ತದೆ ಥಾಟ್ಸ್ ಆನ್ ಪಾಕಿಸ್ತಾನ, ಅದರಲ್ಲಿ ಬರ್ತದೆ ಹೆಡ್ಗೇವಾರರ ಸಂದರ್ಭ, ಅದರಲ್ಲಿ ಬರ್ತದೆ ಇನ್ನೊಂದು ಭಾಳ ಅದ್ಭುತ ಕ್ಯಾರೆಕ್ಟರ್ ರಮಾದೇವಿ ಅಂತ. ಅವಳು ಹೆಂಡತಿ, ವಿದ್ಯೆ ಇಲ್ಲ ಅವಳಿಗೆ, ಪತ್ರಿಕೆ ಬರೆಯುವಷ್ಟು ಅಲ್ಲ, ಒಂದು 4 ಅಕ್ಷರ ಬರೆಯುವಷ್ಟು ಮತ್ತು ಯಾವುದಾದ್ರು ಪತ್ರಿಕೆ ಸಿಕ್ಕಿದರೆ ಓದುವಷ್ಟು ಕಲಿಸ್ಕೊಟ್ಟಿದ್ದಾರೆ. ಆದರೆ ಬದುಕಿನ ಪಾಠ ನನ್ನ PhDಗಿಂತ ದೊಡ್ಡದು ಅಂತ ಅಂಬೇಡ್ಕರ್ ಒಪ್ಕೊಳ್ತಾರೆ. ಅವಳು ಹೇಳ್ತಾಳೆ, ಬೆರಳು ತಟ್ಟುವ ಕೈಗಳಿಗೇಕೆ ಚಿನ್ನದ ಬಳೆ ಅಂತ. ಅವನು ಹೇಳ್ತಾನೆ, ನೋಡಿ ಈಗ ನಾನು ಇಷ್ಟು ದೊಡ್ಡ ಮನುಷ್ಯ, ನನಗೆ ಹಣಕಾಸು ಎಲ್ಲ ಇದೆ, ಈಗ ಸದ್ಯಕ್ಕೆ ರಾಜಗೃಹದಲ್ಲಿದ್ದೀನಿ ಡೆಲ್ಲಿದು, ನೀನೇಕೆ ಹಿಂಗೆ. ಅವಳು ಹೇಳ್ತಾಳೆ, ನನಗೆ ಮುಳ್ಳಿನ ಹಾಸಿಗೆ ಇದ್ದಾಗೆ ಅಂತ, ಚಾಪೆ ನನಗೆ ಸುಪ್ಪತ್ತಿಗೆ, ನನ್ನ ಜನ ಎಷ್ಟು ಜನ ಹಂಗಿದ್ದಾರಲ್ಲಿ, ಅವ್ರು ನೆನೆಸ್ಕೊಂಡು ನಾನು ಇಲ್ಲಿ ಮೆರೀಲೇ ಅಂತೇಳಿದೆ. ಆಗ ಅವನು ಹೇಳ್ತಾನೆ, ನನ್ನನ್ನು ಒಂದು ಭಕ್ತೆ, ಅಪಾರ ಭಕ್ತೆ ಅವಳು ಪಂಡರಾಪುರ ಶ್ರೀಕೃಷ್ಣನ ಭಕ್ತೆ, ವಿಠ್ಠಲನ ಭಕ್ತೆ. ಇವನು ನೋಡಿದರೆ ಇವನು ದೇವ್ರನ್ನ ಅಷ್ಟು ಒಂಥರ ನಾಸ್ತಿಕನೂ ಅಲ್ಲ, ಆದರೆ ಇವಳ ಯಾವ ಆಚಾರ ವಿಚಾರಕ್ಕೂ ಅಡ್ಡಿ ಬರಲ್ಲ. ಶನಿವಾರ ವ್ರತ ಮಾಡ್ತಾಯಿದ್ದಳು, ನಿತ್ಯ ಪೂಜೆ ಮಾಡ್ತಾಯಿದ್ದಳು. ಅವಳು ಅಲ್ಲ ಕಣೆ ರಾಮು ಅಂತ ಕರೀತು. ರಾಮು, ಎಂಥ ಭಕ್ತೆ ನೀನಿದ್ದಲ್ಲಿಗೆ ಆ ವಿಠಲ ಬರಬೇಕು, ನಾನು ಪಂಡರಾಪುರಕ್ಕೆ ಹೋಗೋಣ, ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ ಸಾಯುವ ಸಂದರ್ಭದಲ್ಲಿ ಅವಳು. ಆಗ ನನ್ನ ದೇವಸ್ಥಾನಕ್ಕೆ ಸೇರಿಸೋದಿಲ್ಲ, ನಾನು ನಿನ್ನೇನು ಇಲ್ಲ, ನಾನು ದೂರದಿಂದ ನಿಂತು ನೋಡ್ತೇನೆ, ನನ್ನ ಈ ಹೆತ್ತ ಹೊಟ್ಟೆಯ 4 ಮಕ್ಕಳನ್ನು ಇದೇ ಕೈಯಲ್ಲಿ ಮಣ್ಣು ಮಾಡಿ ಬಂದಿದ್ದೀನಿ, ಆ ನೋವು ನನಗಿದೆ ಅಂತ. ಇದು ಯಾವುದನ್ನು ಗಂಡನಿಗೆ
ಇದಾಗದಾಗೆ ನೋಡಿಕೊಂಡ್ಳು. ಅವನ ಕ್ಯಾಂಬ್ರಿಡ್ಜ್ನಲ್ಲಿ, ಅವನ ಕೊಲಂಬಿಯಾದಲ್ಲಿ, ಇನ್ನೊಂದರಲ್ಲಿ ಅವನ ವಿದ್ಯಾಭ್ಯಾಸ ಇಂಗ್ಲೆಂಡಿನಲ್ಲಿ ಮಾಡುವಾಗ ಯಾವುದೇ ಈ ಸಂಸಾರದ ಇದು ಅವನಿಗೆ ತಾಕದ ಹಾಗೆ, ಅಂಬೇಡ್ಕರಿಗೆ ತಾಕದ ಹಾಗೆ ನೋಡಿಕೊಂಡ್ರು. ಈ ರಮಾದೇವಿ ದ ಗ್ರೇಟ್ ಮಹಿಳೆ, ಭಾರತೀಯ ಮಹಿಳೆ, ಪ್ಯೂರ್ಲಿ ಭಾರತೀಯ ಮಹಿಳೆ. ಅವರು ಅಂಬೇಡ್ಕರ್ ಹೇಳ್ತಾರೆ, ಅಯ್ಯೋ ಉರುಳು ಸೇವೆ ಮಾಡಿ ಕಲ್ಲುಗಳು ನುಣುಪಾದವೆ ವಿನ ಹೃದಯ ನುಣುಪಾಗಲಿಲ್ಲಲ್ಲ ಕೆಲವರದು ಅಂತ. ಕಲ್ಲುಗಳು ನುಣುಪಾಗಿರೋದು, ಹೃದಯ ನುಣುಪಾಗಲಿಲ್ಲ. ಪರಿವರ್ತನೆಗಾಗಿ ಅವ್ರು ಹೇಳ್ತಾರೆ, ನಾನು ಇವತ್ತು ಹಿಂದೂಗಳ ಮನಸ್ಸಿನ ಪರಿವರ್ತನೆಗಾಗಿ ನಾನು ಪ್ರತಿಭಟನೆ ಅಂತ ಹೇಳ್ತಾರೆ. ಈಗ ಅಲ್ಲ, ಇಕ್ಕರ್ಲಾ ಬಡಿರ್ಲಾ ಹೊಡಿರ್ಲಾ ಅಂತ ಅವರ ತತ್ವಕ್ಕೆ ವಿರೋಧ. ಅದು ತತ್ವಕ್ಕೆ ವಿರೋಧ. ಪಂಢರಪುರದ ವಿಠಲನ ಭಕ್ತೆಯಾಗಿದ್ದಳು ಅವಳು. ಅವನ ತೊಡೆಯಲ್ಲೇ ಅವಳು ಪ್ರಾಣ ಬಿಡ್ತಾಳೆ, ಅಂಬೇಡ್ಕರ್ ತೊಡೆಯಲ್ಲೇ ಮಲಗಿ ಪ್ರಾಣ ಬಿಡ್ತಾಳೆ. ಅಂದರೆ ಅಂಥ ಪಾತ್ರಗಳೇನಿದೆ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿತದೆ. ಅವನು ರಾಮು ಅಂತ ಕರೀತಿದ್ದ ನಮ್ಮ ಬಾಬಾ ಸಾಹೇಬ. ರಾಮು ಅಂತ ನಮ್ಮಲ್ಲಿ ಕೊಡಗಿನಲ್ಲಿ ಏಕವಚನ ಬಳಸ್ತಾರೆ, ಅದು ನನಗೆ ಹೆಚ್ಚು ಬಂದುಬಿಡೋದು. ಸಾರಿ ನಾನು ಏನಂದರೆ ಕೊಡಗಿನಲ್ಲಿ ಈ ದೇವರಿಗೂ ಏಕವಚನ. ನಾನು ಇಷ್ಟು ಕಷ್ಟದಲ್ಲಿ ಏನು ಮಾಡ್ತಾಯಿದ್ದೀನಿ ನೀನು ಅಂತ ದೇವರಿಗೆ ಹೇಳೋದು. ಅಪ್ಪ ಅಮ್ಮನೇ ಏಕವಚನದಲ್ಲಿ ಕರೆಯೋದು ನಮ್ಮಲ್ಲಿ. ಹಾಗಾಗಿ ನನಗೆ ಆ ಒಂದು ಸಮಸ್ಯೆ ಇದೆ. ಅದಕ್ಕಾಗಿ ನಾನು ಯಾರನ್ನು ಕೆಳಗೆ ಮಾಡಲಾರೆ. ಬಾಬಾ ಸಾಹೇಬನ್ನು ಕೂಡ ಏಕವಚನದಲ್ಲಿ ಬಾಬಾ ಸಾಹೇಬ, ಚರಿತ್ರೆ ಪುರುಷ ಅಲ್ವಾ. ಸೊ ಈ ಒಂದು ನಿಜ ಮಹಾತ್ಮ ಬಾಬಾ ಸಾಹೇಬವನ್ನ ಜನ ಯಾಕೆ ನೋಡಬೇಕು ಆ್ಯಂಡ್ ಇದು ಯಾವಾಗ? ಈಗ ಒಂದು ನಿಜ ಮಹಾತ್ಮ ಬಾಬಾ ಸಾಹೇಬರ ನಾಟಕವನ್ನು ನೀವು ಸತ್ಯದ ದರ್ಶನಕ್ಕಾಗಿ ನೋಡಬೇಕು, ನಂಬರ್ 1. ಮತ್ತು ಯಾರೆಲ್ಲ ಈ ಪಾಪಿಗಳಿದ್ದಾರೆ, ಈ ಬಾಬಾ ಸಾಹೇಬರಿಗೆ ತೊಂದರೆ ಕೊಟ್ಟರಲ್ಲ, ಅದನ್ನು ತಿಳ್ಕೊಳ್ಳೋಕ್ಕೆ ಈ ನಾಟಕ ನೋಡಬೇಕು. ಮತ್ತು ನಾನು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ನಾಟಕದ ಎಲ್ಲ ಸಂಭಾಷಣೆಗಳಿಗೂ ಅಧಿಕೃತ ದಾಖಲೆ ಇದೆ. ಯಾವುದೂ ಕಪೋಕಲ್ಪಿತ ಅಲ್ಲ. ಕಪೋಕಲ್ಪಿತ ಅಲ್ಲ, ನಾಟಕಕ್ಕಾಗಿ ಬಂದ ರಂಜನೀಯ ಪದಗಳಲ್ಲ, ಅಥವಾ ಯಾರನ್ನು ಮೆಚ್ಚಲಿಸಲಿಕ್ಕೆ ಬರೆದ ಅಥವಾ ಯಾರನ್ನು ಖುಷಿಪಡಿಸಲಿಕ್ಕೆ ತಮಾಷೆ ಮಾಡಲಿಕ್ಕೆ ಬರೆದಂಥ ವಾಕ್ಯಗಳಲ್ಲವೇ ಅಲ್ಲ. ಇದರಲ್ಲಿರುವುದು ಅಥೆಂಟಿಕ್ ಆದ. ಅದಕ್ಕಾಗಿ ಸುಮಾರು 42 ಪುಸ್ತಕಗಳ ಅಧ್ಯಯನವನ್ನು ನಾನು 1 ವರ್ಷ ಮಾಡಿದ್ದೇನೆ. ಅದನ್ನು ನಾನು ಟಿಪ್ಪಣಿ ಮಾಡಿಕೊಂಡು ಈ ನಾಟಕವನ್ನು ಮಾಡಿದ್ದೇನೆ. ಜೊತೆಗೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷಕ್ಕೆ ನಾನು ಬಾಬಾ ಸಾಹೇಬರ ಒಂದು ಕಾಂಟ್ರಿಬ್ಯೂಟ್ ಆಗಿ ನಾನು ಅವರ ಎಪಿಸೋಡ್ಗಳನ್ನು ಕಾಂಟ್ರಿಬ್ಯೂಟಕ್ಕಾಗಿ ಒಬ್ಬ ಸ್ವಯಂ ಸೇವಕನಾಗಿ ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನನ್ನೂ ಬಯಸೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಚಾರ ಬಯಸೋದಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರನ್ನೂ ಪತ್ರಿಕಾಗೋಷ್ಠಿ ಕರೆದು ಹೇಳ್ಕೊಳ್ಳಲ್ಲ. ಇವತ್ತು 100 years ಆಗಿದೆ. ಈ ರಾಷ್ಟ್ರೀಯ ಸ್ವಯಂ ಸೇವಕದ 100ನೇ ವರ್ಷದ ಸಂಭ್ರಮದಲ್ಲಿ ಒಬ್ಬ ಸ್ವಯಂ ಸೇವಕನಾಗಿ ನಾನೂ ಕೂಡ ಜೀವಂತ ಇದ್ದೇನೆ ಅಂತ ಹೇಳೋದು ನನಗೆ ಸಂಭ್ರಮ. ನಾನು ಆ ಹೊತ್ತಿನಲ್ಲಿ ರಂಗಭೂಮಿಯ ಮೂಲಕ ಏನು ಕೊಡಬಹುದು ಅಂತ ಹೇಳುವುದನ್ನು ವಿಚಾರ ಮಾಡಿಯೇ ನಾನು ಇದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಾನು ನಿಜಮಾತ್ಮ ಬಾಬಾ ಸಾಹೇಬರನ್ನು ಅರ್ಪಿಸ್ತಾ ಇದ್ದೇನೆ. ಮೇಡಮ್, ಈಗ ನಾವು ರಿಹರ್ಸಲ್ ಮಾಡ್ತಾ ಇದ್ದೇವೆ. ನಾವು ಇದಕ್ಕಾಗಿ ಪ್ರತಿ ವರ್ಷ ಒಂದು 12 ರಿಂದ 14 ಕಲಾವಿದರನ್ನು ಆಯ್ಕೆ ಮಾಡ್ಕೋತೇವೆ. ಅವರಿಗೆ ನಾವು ಬೇಸಿಕ್ಕಾಗಿ ಓರಿಯೆಂಟೇಷನ್ ಕ್ಯಾಂಪ್ ಥರ ನಾವು ನಡೆಸ್ತೇವೆ. ಅವರಿಗೆ ಆ್ಯಕ್ಟಿಂಗ್ ಮತ್ತು ಇದು ಸ್ಕಿಲ್, ಸ್ಪೀಚ್ ಸ್ಕಿಲ್ ಅದನ್ನು ಸ್ವಲ್ಪ ಬರುವಾಗೆ ನಿರ್ಗಳವಾಗಿ ಮಾತಾಡೋಕ್ಕಾಗಬೇಕು, ಹಾಗೆ ಮಾಡುವಾಗೆ ತಯಾರು ಮಾಡ್ತೇವೆ. ಅಲ್ಲಿಂದ ಅವರಿಗೆ ಈ ನಾಟಕದ ಪಾತ್ರಗಳನ್ನು ಹಂಚಿ ನಾಟಕಗಳ ಬ್ಲಾಕಿಂಗ್ ಇದೇನಿದೆ, ನಾಟಕಗಳ ಪ್ರೋಸೆಸ್ ಏನಿದೆ ಅದನ್ನು ಆರಂಭ ಮಾಡಿದ್ದೇವೆ. ನಾವು ಅಕ್ಟೋಬರ್ ಮೊದಲ ವಾರಕ್ಕೆ ಮೈಸೂರಿನಲ್ಲಿ ಈ ನಾಟಕಗಳ ಪ್ರದರ್ಶನ ನಡೀತದೆ. ಅಲ್ಲಿಂದ ಒಂದು 16 ಪ್ರದರ್ಶನ ಮೈಸೂರು ನಡೆಸಿ ನಾವು ರಾಜ್ಯ ಪ್ರದರ್ಶನವನ್ನು ಮಾಡ್ತೀವಿ. ಉತ್ತರ ಕರ್ನಾಟಕಕ್ಕೆ ಮೊದಲು ಹೋಗಬೇಕು ಅಂತ ಈ ಬಾರಿ ನಿರ್ಧಾರ ಮಾಡಿದ್ದೇವೆ. ಯಾಕೆಂದರೆ ಅದು ಬಿಟ್ಟು ಹೋಗುತ್ತೆ. ಸ್ವಲ್ಪ ತಂಪಿದ್ದಾಗಲೇ ಅಲ್ಲಿಗೆ ಹೋಗೋದು ಒಳ್ಳೆಯದು ಅಂತ ನಿರ್ಧಾರ ನಮ್ಮದು. ಈ ಕಡೆ ಏನೋ ನಡೆದು ಹೋಗುತ್ತೆ, ಕರಾವಳಿ ಮಧ್ಯ ಕರ್ನಾಟಕ ನಡೆದು ಹೋಗುತ್ತೆ. ಹೈದರಾಬಾದ್ ಕರ್ನಾಟಕ ಮತ್ತು ಈ ಕರ್ನಾಟಕ ಏನಿದೆ ನಮ್ಮ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈ ನಾಟಕ ಮಾಡಬೇಕು. ನಿಜಮಾತ್ಮ ಬಾಬಾ ಸಾಹೇಬ ಇದರ ಸಂಗೀತವನ್ನು ಖ್ಯಾತ ಸಂಗೀತ ನಿರ್ದೇಶಕ, ಪರ್ವಕ್ಕೆ ನಾಟಕಕ್ಕೆ ಸಂಗೀತ ನಿರ್ದೇಶನ ಮಾಡಿರುವಂಥ ರವಿ ಮುರೂರ್ ಇವರು ನಮ್ಮ ಸಂಗೀತ ನಿರ್ದೇಶಕರು. ಇವರ ಜೊತೆಗೆ ಧ್ವನಿ ವಿನ್ಯಾಸ ಮತ್ತು ಇತರ ಕೆಲವು ಸಂಗೀತದ ಇದನ್ನು ಸುಬ್ರಹ್ಮಣ್ಯ ಮೈಸೂರು ಅಂತ ಹೇಳುವವರು ಇದನ್ನು ಮಾಡಿಕೊಟ್ಟಿದ್ದಾರೆ. ಈಗ ಅವರು ಆ ಸಿದ್ಧತೆಯಲ್ಲಿದ್ದಾರೆ. ಹೀಗಾಗಿ ನಾಟಕ ಮೊದಲ ವಾರದಲ್ಲಿ ಬರುತ್ತೆ. ನಾಟಕದ ಸಕ್ಸಸ್ಸು ಅದು ಸೋಲು ಅದು ಇದೆಲ್ಲ ಅದನ್ನೆಲ್ಲ ನಾವು ತಲೆಗೆ ಹಚ್ಕೊಳ್ಳೋದೇ ಇಲ್ಲ. ನಾಟಕವನ್ನು ಪ್ರಸ್ತುತಪಡಿಸಬೇಕು ಅಷ್ಟೇ. ನಾಟಕ ರಂಗಭೂಮಿ ಟ್ರಸ್ಟ್ ಕೊಡಗು ಅಂತ ಹೇಳೋ ಸಂಸ್ಥೆ
ಅದು ನಾವು ಕಟ್ಟಿಕೊಂಡ ಸಂಸ್ಥೆ. ಅದನ್ನು ಮತ್ತೊಮ್ಮೆ ಹೇಳ್ತೇನೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂಭ್ರಮದಲ್ಲಿ ನಾನು ನಿಜ ಮಹಾತ್ಮ ಬಾಬಾ ಸಾಹೇಬನ ಹೊತ್ಕೊಂಡು ಹೋಗ್ತೇನೆ. ಅಲ್ಲಿ ಹೆಡಿಗೆವಾರರು ಪ್ರಥಮ ಬಾರಿಗೆ ಒಬ್ಬ ಪಾತ್ರಧಾರಿಯಾಗಿ ನಾಟಕದಲ್ಲಿ ಬರ್ತಾ ಇದ್ದಾರೆ. ಕೇಶವ ಬಲಿರಾಮ್ ಹೆಡಿಗೆವಾರರ ಶಿಬಿರ ನಡೆಸಿರುವ ಜಾಗಕ್ಕೆ ಅಂಬೇಡ್ಕರ್ ಬರುವ ಒಂದು ದೃಶ್ಯ ಇದೆ. ಅದು ಮಾನವತಾವಾದಿ ಮತ್ತು ರಾಷ್ಟ್ರೀಯವಾದಿಯ ಸಮ್ಮಿಲನ ಅಂತೇಳಿ ಇದಕ್ಕೆ ಕೊಟ್ಟಿದ್ದೇನೆ. ಆ ದೃಶ್ಯ ಭಾಳ ಇಂಪಾರ್ಟೆಂಟ್ ನನಗೆ. ಹಾಗಾಗಿ ಅವರ ವಿಚಾರಧಾರೆ ಏನಿತ್ತು ಹೆಡಿಗೆ ಅವರದ್ದು ಮತ್ತು ಅಂಬೇಡ್ಕರ್ ವಿಚಾರದ ಇದನ್ನು ಮುಖಾಮುಖಿಗೊಳಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಸಾವರ್ಕರ್ ಮತ್ತು ಅಂಬೇಡ್ಕರ್ ಅವರನ್ನು ಮುಖಾಮುಖಿಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮತ್ತು ಭಾರತೀಯ ಮಹಿಳೆಯ ಒಂದು ಆದರ್ಶ ಏನಿತ್ತು, ಅಂಬೇಡ್ಕರನ್ನು ಆ ಮಟ್ಟಕ್ಕೆ ಒಂದು ದೊಡ್ಡ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ ಬೆಳೀಲಿಕ್ಕೆ ಯಾರು ಕಾರಣರು, ಅವರಿಗೆ ಹಣಕಾಸು ಸಹಾಯ ಮಾಡಿದವ್ರದ್ದು ಒಂದು ಗಾಲ ಇದೆ, ಮೂಲ ಯಾರು ಕಾರಣ, ಸಂಸಾರ ಕಾರಣ ಇಲ್ಲದಿದ್ದರೆ ಅವರಾಗಲ್ಲ. ರಮಾದೇವಿ ಅಂತ ಒಬ್ಬ ಶ್ರೇಷ್ಠ ಮಹಿಳೆ ಹೇಗೆ ಅದು ಒಂದು, ಮತ್ತು ದಲಿತರ ಹೋರಾಟದ ದೃಶ್ಯ, ಇದೆಲ್ಲವೂ ಸೇರಿಕೊಂಡು ನನ್ನ ನಾಟಕ ಇದೆ. ಸ್ಪೆಷಲಿ ಈ ನಾಟಕದ ಮೂಲಕ ದಲಿತರಿಗೆ ನೀವು ಏನನ್ನ ಹೇಳೋದಕ್ಕೆ ಹೊರಟಿದ್ದೀರಿ? ನೋಡಿ, ನಾನು ದಲಿತರಿಗೆ ಹೇಳೋದಲ್ಲ, ದಲಿತರಿಗೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಅಂತ ಹೇಳೋದನ್ನು ಹೇಳಕ್ಕೆ ಹೊರಟಿದ್ದೀನಿ. ನಿಜವಾಗಿಯೂ ಏನು ಹೇಳ್ಕೊಟ್ಟಿದ್ದಾರೆ ಅಂತ. ದಲಿತರು ನಮ್ಮ ಹಿಂದೂ ಸಮಾಜದ ಬಹುಮುಖ್ಯ ಭಾಗ. ಅವರು ನಮ್ಮ ಸೋದರರು. ಅವರು ನಿಜವಾಗಿಯೂ ಈ ದೇಶದ ಆಸ್ತಿ ದಲಿತರು. ಯಾಕೆಂದರೆ ಹಿಂದೆ ಈ ಮಹಾರರು ದಲಿತರು ಕ್ಷತ್ರಿಯರಾಗಿದ್ದರು ಅಂತ ಅಂಬೇಡ್ಕರ್ ಹೇಳ್ತಾರೆ. ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದವರು ಅಂತ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಮಹಾರ್ ರಿಜಿಮೆಂಟ್ ಇತ್ತು ಬ್ರಿಟಿಷ್ ಸೈನ್ಯದಲ್ಲಿ. ಮಹಾರ್ ಅಂತ ಹೇಳೋದು ಈ ಅಂಬೇಡ್ಕರ್ ಜಾತಿ, ಅದರದ್ದೇ ಒಂದು ರಿಜಿಮೆಂಟ್. ಈಗ ಕೂರ್ಗ್ ರಿಜಿಮೆಂಟ್ ಇತ್ತು ಅಂತ ಇರ್ತಾರಲ್ಲ, ಅದೇ ಥರ ಮಹಾರ್ ರಿಜಿಮೆಂಟ್ ಇತ್ತು ಅಂತ ಉಲ್ಲೇಖ ಇದೆ. ಹಾಗಿದ್ದವರು ಯಾವುದೋ ಒಂದು ಕಾಲದ ವಾಹಿನಿಯಲ್ಲಿ ತಪ್ಪು ತಿಳುವಳಿಕೆಯಿಂದ ಕೆಲವರ ಇದರಿಂದ ಹೀಗಾಗಿದ್ರು. ಆದರೆ ಬಾಬಾ ಸಾಹೇಬರು ಏನು ಹೇಳಿದರು, ಇವತ್ತು ದಲಿತರು ಮಿಸ್ಗೈಡ್ ಆಗುತ್ತಾ ಯಾವ ವಾಹಿನಿಗೆ ಹೋಗ್ತಾ ಇದ್ದಾರೆ? ಕಾಂಗ್ರೆಸ್ಸಿನ ಕಡೆ ವಾಲಿದರೆ ಅದು ಅಂಬೇಡ್ಕರಿಗೆ ಮೋಸ ಮಾಡಿದಂತೆ ಅಂತ ನಾನು ಹೇಳಕ್ಕೆ ಹೋಗ್ತೀನಿ ದಲಿತರಿಗೆ. ಯಾಕೆಂದರೆ ಕಾಂಗ್ರೆಸ್ಸೇ ಅಂಬೇಡ್ಕರ್ ಅವರನ್ನು ಅಸ್ಯಾಸಿನೇಟ್ ಮಾಡಿದಾಗೆ. ಅಂದರೆ ನಾಥರಾಮ್ ಗೋಡ್ಸೆ ಗುಂಡಿಟ್ಟು ಗಾಂಧಿಯನ್ನು ಕೊಂದ, ಆದರೆ ಇಲ್ಲಿ ಗುಂಡಿಡದೆ ಕೊಲ್ದಿದ್ದಾರೆ. ಕಾಂಗ್ರೆಸ್ಸಿಂದ ಅಂಬೇಡ್ಕರ್ನ ಕೊಂದಿದೆ. ಇದನ್ನು ತಿಳಿಸಕ್ಕೆ ಹೊರಟಿದ್ದೀನಿ. ಮತ್ತು ಅಂಬೇಡ್ಕರ್ ಅವರು ಥಾಟ್ಸ್ ಆನ್ ಪಾಕಿಸ್ತಾನ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ನೋಡಿ, ನೀವು ಇವತ್ತು ಮುಸಲ್ಮಾನರ ಜೊತೆ ನಾವು ಗೆಳೆಯರು ಹಾಗೆಲ್ಲ ಹೇಳ್ತೀರ. ಅಂಬೇಡ್ಕರ್ ಹೇಳಿಲ್ಲ. ಹೇಳಿದರೆ ತೋರಿಸಿ, ನೀವು ತೋರಿಸಿ. ದಲಿತ ಯಾವ ಮುಖಂಡರಿಗೂ ನಾನು ಹೇಳ್ತೇನೆ. ಈಗ BSPಯಲ್ಲಿದ್ದು ಈಗ BJP ಕಡೆ ಬಂದಿದ್ದಾರೆ ಎನ್ ಮಹೇಶ್ ಅಂತ, ಅವರೂ ಹೇಳಿ. ಜೊತೆಗೆ BJP ಅಲ್ಲ, ಕಾಂಗ್ರೆಸ್ಸಿನಲ್ಲಿರುವ ದಲಿತರು ಹೇಳಿ. ಸುಮ್ಮನೆ ಏನೋ ಚರ್ಚೆ ಬಂದಾಗ ಏನು ಮಾಡಿಬಿಡ್ತಾರೆ ಅಂದರೆ ಪರ್ಸನಲ್ ಅಟ್ಯಾಕ್ ಮಾಡ್ತಾರೆ. ಅಂದರೆ ಪರ್ಸನಲ್ ಫ್ಯಾಮಿಲಿ, ಹೆಂಡತಿ, ಅದೆಲ್ಲ ಅಟ್ಯಾಕ್ ಹೋಗ್ತಾರೆ. ಮತ್ತು ಸೊಂಟದ ಕೆಳಗಿನ ಪದಗಳನ್ನು ಉಪಯೋಗ ಮಾಡ್ತಾರೆ. ಅದರ ಬಗ್ಗೆ ನಾನು ಆ ಥರ ಅಲ್ಲ, ವೈಚಾರಿಕವಾಗಿ ಮಾತಾಡಿ. ವೈಚಾರಿಕವಾಗಿ ಬಾಬಾ ಸಾಹೇಬ್ ಥಾಟ್ಸ್ ಆನ್ ಪಾಕಿಸ್ತಾನ ಓದಿದ್ದೀರಾ? ಅಥವಾ ಅವರ ಎಷ್ಟು ಪುಸ್ತಕಗಳನ್ನು ಓದಿದ್ದೀರಾ? ಕಾಂಗ್ರೆಸ್ ಮಾಡಿದ ವಾಟ್ ಕಾಂಗ್ರೆಸ್ ಆ್ಯಂಡ್ ಗಾಂಧಿ ಡನ್ ಟು ದ ಅನ್ಟಚಬಲ್ಸ್ನ ಪುಸ್ತಕ ಬರೆದಿದ್ದಾರಲ್ಲ, ಅದನ್ನು ಓದಿದ್ದೀರಾ? ನೀವು ಕೆಲವನ್ನು ನಾನು ಉಲ್ಲೇಖ ಮಾಡಿದ್ದೀನಿ. ಹಾಗಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ತಪ್ಪಾ ನಿಮ್ಮ ದೃಷ್ಟಿಯಲ್ಲಿ? ಈಗ ಅಂಬೇಡ್ಕರ್ದು ತಪ್ಪು, ಸಿದ್ದರಾಮಯ್ಯದೇ ಸರಿ ಅಂತ ಹೇಳಿ ಹೋಗ್ತಾ ಇದ್ದೀರಾ ನೀವು? ಅದನ್ನು ಅವರಿಗೆ ತಿಳಿಸಬೇಕು ಅಂತಿದ್ದೀನಿ. ಅವರು ನನ್ನ ಸಹೋದರರು. ನಾನು ಎಂದೂ ದಲಿತರ ಪರನೇ. ಯಾಕೆಂದರೆ ಅವರು ಹಿಂದೂ ಸಮಾಜದ ಭಾಗ, ವಿರೋಧಿ ಅಲ್ಲ ನಾನು. ಯಾಕೆಂದರೆ ಬಾಬಾ ಸಾಹೇಬರನ್ನು ಈ ನಾಟಕದಲ್ಲಿ ಅವರ ಎಲ್ಲ ಒಳ್ಳೆಯ ಅಂಶಗಳನ್ನು ಎತ್ತಿ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ದೇನೆ. ಯಾಕೆಂದರೆ ಅದಕ್ಕೆ ನಿಜ ಮಹಾತ್ಮ ಅಂತ ಕೊಟ್ಟಿರೋದು. ನೀವು ಹೇಳಿಲ್ಲ, ದಲಿತರು ಹೇಳಿದ್ದೀರಾ ನೀವು ಅವರೊಬ್ಬರು ಮಹಾತ್ಮ ಅಂತ? ಮಹಾರಾಷ್ಟ್ರದ ಪುಲೆಯನ್ನು ಮಹಾತ್ಮ ಅಂತ ಹೇಳಿದ್ದಾರೆ. ಬಾಬಾ ಸಾಹೇಬರನ್ನ ಮಹಾತ್ಮ ಅನ್ನಿ. ನಾನು ಹೇಳ್ತಾ ಇರೋದು ದಲಿತ ನನ್ನ ಸಹೋದರರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಹಾತ್ಮ ಅನ್ನಿ. ಅವರು ಆ ಸ್ಥಾನಕ್ಕೆ ತಲುಪಿದ್ದಾರೆ. ಜೀವಿತದಲ್ಲಿ ಏನೂ ಸಂಪಾದನೆ ಮಾಡಿಕೊಳ್ಳಲಿಲ್ಲ. ಅಷ್ಟು ಡಿಗ್ರಿ ಇತ್ತಲ್ಲ, PhDಗಳಿತ್ತಲ್ಲ, 32 ಡಿಗ್ರಿ, ಮಾಸ್ಟರ್ ಡಿಗ್ರಿ 32. ಏನು ತಮಾಷೆ ಆಟನ? ಭಾರತದ ಯಾವ ವ್ಯಕ್ತಿ ಪಡೆದಿದ್ದಾನೆ? ಒಬ್ಬ ದಲಿತನಾಗಿ ಕ್ಲಾಸ್ ಹೊರಗಡೆ ಅವನಿಗೆ ಸೀಟು, ನೀರು ಅವನಿಗೆ ಶಾಲೆಯಲ್ಲಿ ಎಲ್ಲರೂ ಕುಡಿಯೋ ನೀರು ಅವನಿಗಿಲ್ಲ. ಇಂಥ ಘೋರ ಸ್ಥಿತಿಯಲ್ಲಿ ಓದಿದ ಟೇಂಗಡಿ ಹೇಳ್ತಾರೆ, ಮಹಾರ್ ಜಾತಿಯ ಒಬ್ಬ ಹುಡುಗ
ದುಂಡು ಮೇಜಿನ ಪರಿಷತ್ ಸಭೆಯಲ್ಲಿ ಭಾಗವಹಿಸ್ತಾರೆ, ಸಂವಿಧಾನವನ್ನು ರಚಿಸ್ತಾರೆ, ಭಾರತದ ಕಾನೂನು ಮಂತ್ರಿ ಆಗ್ತಾರೆ, ಇಡೀ ಭಾರತದ ನಕ್ಷತ್ರವಾಗಿ ಬೆಳಗುತ್ತಾರೆ. ಎಂಥ ಅದ್ಭುತ ನೆಗೆತ ಅಂತ ಠೇಂಗಡಿ ಬರೀತಾರೆ. ಇದೊಂದು ಅದ್ಭುತ ರಮ್ಯ ಕಾವ್ಯ ಅಂತ ಹೇಳ್ತಾರೆ ಅವರು, ರೋಮಾಂಚಕ ಸಿನಿಮಾ ಅಂತ ಹೇಳ್ತಾರೆ ಠೇಂಗಡಿ. ಇವನ ಬದುಕನ್ನು ನೋಡ್ತಾ ಹೋದರೆ ಸಾಧ್ಯ ಇಲ್ಲ ಹಂಗಾಗಲಿಕ್ಕೆ ಅಂತ. ಎಲ್ಲ ಸೌಕರ್ಯ ಇದ್ದವರಿಗೆ ಆಗಲಿಲ್ಲ, ಫೇಲ್ ಯೂನಿವರ್ಸಿಟಿ ಇದರಲ್ಲಿ ಇವರು ಜವಾಹರ್ಲಾಲ್ ನೆಹರು. ಆದರೆ ಇವರಲ್ಲ, ಆ ಸ್ಥಿತಿಯಲ್ಲಿ ಮಗು ಸಾಯೋದು, ಅಲ್ಲಿ ವರ್ತಮಾನ ಸಿಗೋದು, ಅಲ್ಲಿ ಬರೋಕ್ಕಾಗೋದಿಲ್ಲಲ್ಲ. 4 ಮಕ್ಕಳು ಸತ್ತೋಗ್ತಾರೆ. ಇವಳು ಮಣ್ಣು ಮಾಡಿ ಬರ್ತಾಳೆ, ಇವಳು ಯಥಾ ಪ್ರಕಾರ ರಾಮಾದೇವಿ. ಈ ಘೋರತೆಯಲ್ಲಿ ಅವರು ಅದನ್ನು ದಲಿತರು, ಬರೀ ದಲಿತರು ಏನು ಮಾಡ್ತಾ ಇದ್ದಾರೆ ನನಗೆ ಅನಿಸೋದು, ದ್ವೇಷ ಆಗಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ದ್ವೇಷ ಆಗಬೇಕು ಅಂತ, ಆ ದ್ವೇಷ ಅಲ್ಲ. ಆ ದ್ವೇಷದ ಬದಲು ಅಂಬೇಡ್ಕರ್ ಏನು ಹೇಳಿದ್ದಾರೆ ಅದರ ಆ ವೈಚಾರಿಕತೆಯನ್ನು ಚರ್ಚೆ ಮಾಡೋಣ ಬನ್ನಿ. ನೀವು RSS ಅನ್ನು ದ್ವೇಷ ಮಾಡಿಸಿದ್ದೀರಾ, ಯಾವ ಕಾರಣಕ್ಕೆ ಹೇಳಿ. ಎಲ್ಲಿ ದಲಿತರನ್ನು ವಿರೋಧಿಸಿದ್ದಾರೆ ಹೇಳಿ, ನೀವು ಹೇಳಿ ಬನ್ನಿ. ದೂರದಿಂದ ಯಾರೋ ಹೇಳ್ದ ದೇವನೂರು ಮಹಾದೇವ RSS ಶಾಖೆಗೂ ಬಂದಿಲ್ಲ, RSS ಒಂದು ದಿನ ಸಭೆಯಲ್ಲಿ ಭಾಗವಹಿಸಿಲ್ಲ, ಹಾಳಾಗಲ್ಲ ಅಂತ ಬರೀತಾರೆ. ಹೆಂಗೆ ಗೊತ್ತಾಗೋದು ಹಾಳಾಗಲ್ಲ? ನನಗೆ ಹಾಳಾಗಲ್ಲ. ಈಗ ನಾವು ಒಂದು ಥೀಸಿಸ್ ಮಾಡಬೇಕು, ಅದು ಹೋಗ್ಬೇಕು, ಅದು ಒಳಗೆ ಹೋದ್ರೆ ತಾನೇ ಗೊತ್ತಾಗೋದು ಥೀಸಿಸ್ ಮಾಡೋಕ್ಕೆ. ಇದಲ್ಲ ಅದು. ನಾನು ಸುಮ್ಮನೆ ಏನು ಓದದೆ ಹುಡುಗರಿಗೆಲ್ಲ ಸುಮ್ಮನೆ ತಲೆಗೆ ಈ ನಾವೆಲ್ಲ ಕುಣಿದಾಗೆ, ಗಣಪತಿ ಹಬ್ಬದಲ್ಲಿ ಕುಣಿದಾಗೆ, ದಸರಾ ಹಬ್ಬದಲ್ಲಿ ಕುಣಿದಾಗೆ ನಾವು ಕುಣಿಯೋದಲ್ಲ, ವೈಚಾರಿಕ ಕುಣಿತಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಈ ನಾಟಕ ಒಂದು ಸತ್ಯದ ದರ್ಶನ ಮಾಡ್ಕೊಂಡ್ರೆ ನಮ್ಮ ದಲಿತ ಸಹೋದರರಿಗಾಗಿ, ಅಂದರೆ ಅವ್ರನ್ನ ನೋಡಬೇಕು, ದಯವಿಟ್ಟು ನೋಡಬೇಕು, ಬನ್ನಿ. ಆದರೆ ನಾವು ಹೇಳಿದ ವಿಚಾರ ಅವ್ರು ಹೇಳಿಲ್ಲ ಅಂತ ಹೇಳೋದನ್ನು ಪ್ರೂವ್ ಮಾಡಿ ಅಷ್ಟೇ. ನನಗೆ ನಾಳೆ ವಿವಾದ ಆಗುತ್ತೆ, ಅದಾಗುತ್ತೆ, ಇದೆಲ್ಲ ನನಗೆ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋಗಲ್ಲ. ಯಾಕೆ ಆಗಬೇಕು? ನಾನು ಟಿಪ್ಪು ಮಾಡಿದೆ, ಯಾಕೆ ಆಗಬೇಕು? ಹೌದಾ? ಅಷ್ಟೇ. ಆದರೆ ದಲಿತ ಸಹೋದರರು ಹಿಂದೂ ಸಮಾಜದ ಬಹುಮುಖ್ಯ ಭಾಗ. ಅದಕ್ಕಾಗಿಯೇ ಕಾಂಗ್ರೆಸ್ ಅದನ್ನು ತಿಳ್ಕೊಂಡು ಓಟಿಗಾಗಿ ಅವರನ್ನು ಎತ್ತಿ ಕಟ್ತಾ ಇದ್ದಾರೆ. ನಿಮ್ಮ ಓಟು ಇಲ್ಲ, ನಿಮಗೆ ಓಟೆ ಹಕ್ಕಿಲ್ಲ ಅಂತ ಆಗಿದ್ದರೆ ನಿಮ್ಮನ್ನು ಮೂಸಿಯೂ ನೋಡ್ತಾ ಇರಲಿಲ್ಲ ಈ ಸಮಾಜ. ಯಾವಾಗ ನಿಮಗೆ ಓಟಿನ ಹಕ್ಕು ಬಂತೋ ಈ ಅಂಬೇಡ್ಕರಿಂದಾಗಿ, ಅಣ್ಣ ಅಕ್ಕ ಅಂತ ಈ ಪುಡಾರಿಗಳು ನಿಮ್ಮ ಕಾಲೋನಿಗೆ ಬರುವಾಗಾಯಿತು. ಮಹಿಳೆಯರಿಗೆ ಓಟನ್ನು ಹಕ್ಕನ್ನು ಕೊಡಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ಲಲ್ಲಿ. ಎಷ್ಟು RBI ಬೇಕು ಅಂತ ಕಾನ್ಸೆಪ್ಟ್ ತಂದವರು. ಎಲ್ಲ ಬ್ಯಾಂಕ್ಗಳಿಗೆ ಒಂದು ಹೆಡ್ ಬ್ಯಾಂಕ್ ಇರಬೇಕು ಅಂತ ಕಾನ್ಸೆಪ್ಟ್ ತಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಎಷ್ಟು ವಿಚಾರಗಳಿದೆ. ನಾವು ಹಕ್ಕುಗಳು ಬರ್ತವೆ, ಬರೀಲಿ ನಮ್ಮ ಕರ್ತವ್ಯ ಮರೆತು ಹಕ್ಕುಗಳನ್ನು ಮಾತ್ರ ಕೇಳ್ತಾ ಇದ್ದೀವಿ. ಇವರಿಗೆ ಹಕ್ಕುಗಳನ್ನು ಅಂದರೆ ಪುಡಿಗಾಸನ್ನು ಈಗ ಕೊಟ್ಟು ಅಭ್ಯಾಸ ಮಾಡಿ ಓಟ್ ತಗೊಂಡು ಇವರು ಹೇಳ್ತಾರಲ್ಲ, ಮತ ಕದ್ದು ಮತ. ನಮ್ಮಲ್ಲಿ ಎಲ್ಲ ನಮ್ಮ ವಿರಾಜಪೇಟೆ ಕ್ಷೇತ್ರದಲ್ಲೂ ಒಂದು ಪಾರ್ಟಿ ಅಂತಲ್ಲ, ಕಾಂಗ್ರೆಸ್ ಪಾರ್ಟಿ ಒಬ್ಬ ಸ್ಪರ್ಧೆ ಮಾಡಿದರು, BJPಯಿಂದ ಒಬ್ಬ. BJP 1500 ಕೊಟ್ಟರೆ ಅವನು 2000 ಕೊಟ್ಟರು, ಅವರಿಗೆ ಓಟ್ ಆಯಿತು. ದುಡ್ಡು ಕೊಟ್ಟೆ ಓಟ್ ತಗೊಂಡಿದ್ದು. ಇವ್ರು ಏನು ಹೇಳ್ತಾರೆ, ಈಗಲೂ ಕಾನ್ಸ್ಟಿಟ್ಯೂಷನ್ ಎಲ್ಲ ಗೊತ್ತಿದ್ದವ್ರು ದುಡ್ಡು ತಗೊಂಡೇ ಓಟ್ ಹಾಕಿದ್ದು. ಈ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಮತ ಕಳ್ಳತನ ಅಂತ ಹೇಳೋದು ದುಡ್ಡು ಕೊಟ್ಟೆ. ಧನ್ಯವಾದಗಳು ಸರ್. ರಂಗಭೂಮಿ ಅಂತ ಹೇಳಿದ್ರೆ ಒಂಥರ ಲೆಫ್ಟಿಸ್ಟ್ಗಳ ಅಡ್ಡ ಆಗಿಬಿಟ್ಟಿದೆ. ಸೊ ಅಲ್ಲಿಂದ ನೀವು ಬಂದು ಇಲ್ಲ ನಾನು ಸತ್ಯವನ್ನೇ ಜನರಿಗೆ ತಿಳಿಸ್ಬೇಕು, ಅದು ಎಷ್ಟೇ ಬಹಳಷ್ಟು ಕಷ್ಟ ನೀವು ಖಂಡಿತವಾಗ್ಲೂ ಎದುರಿಸ್ತಾ ಇದ್ದೀರಾ. ಎಲ್ಲ ಕಷ್ಟವನ್ನ ದಾಟಿ ನೀವಿವತ್ತು ಸತ್ಯವನ್ನ ಒಂದು ತಂಡವನ್ನ ಕಟ್ಕೊಂಡು ಹೇಳೋದಕ್ಕೆ ಹೊರಟಿದ್ದೀರಾ. ಹಾಗಾಗಿ ನಿಮಗೆ ಶುಭಾಶಯಗಳನ್ನು ತಿಳಿಸ್ತೀವಿ ಸರ್. ಆಲ್ ದ ವೆರಿ ಬೆಸ್ಟ್ ಅನ್ನು ಹೇಳ್ತೀವಿ. ಮೇಡಮ್, ನನಗೂ ಒಂದು ಇಲ್ಲಿ ಬರಲಿಕ್ಕೆ ನನ್ನ ಮನೆ ಥರ ಫೀಲ್ ಆಗುತ್ತೆ. ಕಾರಣ ನೀವು ಎಲ್ಲ ನಾಟಕಗಳ ಹೊತ್ತಿಗೆ ನಾನು ಬರ್ತೇನೆ, ಅದು ಸಂದರ್ಶನ ನಡೆಸಿ ನಮ್ಮ ವಿಚಾರಗಳು ಸ್ವಲ್ಪ ಹೊರಗೆ ಹೋಗಲಿ ಅಂತ ಹೇಳೋದು ನನ್ನ ಆಶಯ. ಇದು ಸ್ವಾರ್ಥ ಅಂತ ಅನ್ನೋದಲ್ಲದೆ, ಅಂದರೆ ನಾವು ಪ್ರಚಾರ ಮಾಡ್ಕೊಳ್ಬೇಕಲ್ವ. ಈಗ ನಾನು ನನ್ನ ಊರಲ್ಲಿ ನಾಟಕ ಮಾಡಿಕೊಂಡು ಇದ್ದರೆ ಹೊರಗಿನ ಅಲ್ಲಿಗೆ ಗೊತ್ತಾಗಬೇಕು, ಗುಲ್ಬರ್ಗಿಗೆ ಗೊತ್ತಾಗೋದು, ದಾವಣಗೆರೆ, ಅದರಲ್ಲಿ TV ವಿಕ್ರಮ ಇಡೀ ನಾಡಿ ಮಿಡಿತದಲ್ಲಿ ಸೇರಿಕೊಂಡಿದೆ, ಧಮನಿಯಲ್ಲಿ ಸೇರಿದೆ ಅಂತ ಹೇಳ್ತೇನೆ. ಅಂದರೆ ನೀವು ಮಾಡುವ ಕೆಲವು ಪ್ರೋಗ್ರಾಮ್ಗಳೇನಿದೆ ಅದು ಭಾಳ ಶಾರ್ಪಾಗಿ ಇದೆ. ನೀವು ಸತ್ಯವನ್ನು ಮುಟ್ಟಿಸ್ತಾ ಇದ್ದೀರಾ.
ತುಂಬ ಖುಷಿ. ಹಾಗಾಗಿ ನನಗೆ ಟಿ ವಿ ವಿಕ್ರಮಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ಸತ್ಯವನ್ನು ಹೇಳ್ತೇನೆ ಮಾಡಿದ್ದೀರಿ, ಕರಿನೀರವಿರೋ ಮಾಡಿದ್ದೀರಿ. ಏನು ನಾನೇನು ದುಡ್ಡು ಕೊಟ್ಟು ನಿಮಗೆ ಏನು ಮಾಡಿಲ್ಲ ಅಥವಾ ಅದೇನು ಮಾಡಿಲ್ಲ, ನೀವೇ ನಾನು ಕರೆದು ಒಂದು ವಿಚಾರದ ಸತ್ಯತೆ ಅಂತ ನೆರವಾಗಿದ್ದೀರಿ. ಹಾಗೆ ನಿಮಗೆ ತುಂಬಾ ಧನ್ಯವಾದ ಮೇಡಮ್. ಖಂಡಿತ ಸರ್, ಸತ್ಯದ ಅನಾವರಣ ಅಂತ ಬಂದಾಗ ಅಥವಾ ದೇಶ ಧರ್ಮ ಅಂತ ಬಂದಾಗ ಖಂಡಿತವಾಗ್ಲೂ ಟಿ ವಿಕ್ರಮ್ ಅಂಥವ್ರ ಜೊತೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯಾವತ್ತೂ ಕೂಡ ಇರ್ತೇವೆ ಸರ್, ಖಂಡಿತ ಯಾವತ್ತೂ ಕೂಡ ಇರ್ತೇವೆ ಅಂತ ಹೇಳ್ತಾ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕಾಂಗ್ರೆಸ್ ಇವತ್ತು ಸಂವಿಧಾನ ಅಂತ ಹೇಳ್ಕೊಂಡು ಬರ್ತಾ ಇದೆ. ಆದ್ರೆ ಅದೇ ಕಾಂಗ್ರೆಸ್ ಅಂಬೇಡ್ಕರ್ಗೆ ಯಾರೂ ಮಾಡದಷ್ಟು ಅನ್ಯಾಯವನ್ನ ಹೇಗೆ ಮಾಡಿದೆ, ಯಾವೆಲ್ಲ ರೀತಿಯಾಗಿ ಮಾಡಿದೆ, ಬದುಕಿದ್ದಾಗ ಯಾವ ರೀತಿ ಹಿಂಸೆಯನ್ನು ಕೊಟ್ಟರು, ಸತ್ತ ಮೇಲೆ ಯಾವ ರೀತಿ ಹಿಂಸೆಯನ್ನು ಕೊಟ್ಟರು, ಇವೆಲ್ಲವನ್ನ ಬಹಳ ಅದ್ಭುತವಾಗಿ ನಿಜ ಮಹಾತ್ಮ ಬಾಬಾ ಸಾಹೇಬದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪ್ರಕಾರ RSS ಅಂದ್ರೆ ಒಂಥರ ದೇಶದ್ರೋಹಿ ಅಂತ ಮಾಡಿಬಿಟ್ಟಿದ್ದಾರೆ. ಆದ್ರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು RSS ಅನ್ನು ಎಷ್ಟು ಪ್ರೀತಿಸ್ತಾ ಇದ್ರು, ಇವೆಲ್ಲವನ್ನ ಆ ಒಂದು ಸತ್ಯವನ್ನ ಅಂಡ್ ಅದರ ಜೊತೆಗೆ ನಾವೆಲ್ಲರೂ ಮಹಾತ್ಮ ಗಾಂಧಿ ಅಂತ ಹೇಳ್ತೇವೆ. ಆ ಮಹಾತ್ಮ ಗಾಂಧಿ ಅವರ ನಿಜ ಬಣ್ಣವನ್ನ ಕೂಡ ಇಲ್ಲಿ ಬಯಲು ಮಾಡ್ತಾ ನಿಜ ಮಹಾತ್ಮ ನಿಜವಾಗ್ಲೂ ಅಂಬೇಡ್ಕರ್ ಜಿ ಅನ್ನುವಂಥದ್ದನ್ನ ತಮ್ಮ ನಾಟಕದ ಮೂಲಕ ಇವರು ಆ ಒಂದು ಸತ್ಯವನ್ನ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಹಿಂದಿನ 3-4 ನಾಟಕಗಳು ಕೂಡ ಬಹಳ ಅದ್ಭುತವಾಗಿತ್ತು. ಈಗ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಜೊತೆಗೆ ಆ ಒಂದು ಸತ್ಯಗಳ ಜೊತೆಗೆ ಬರ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲರೂ ಕೂಡ ಇವರ ಈ ಒಂದು ಪ್ರಯತ್ನಕ್ಕೆ, ಇವರ ಈ ಒಂದು ಶ್ರಮಕ್ಕೆ, ಸತ್ಯವನ್ನು ಹೊರಹಾಕ್ತಾ ಇರುವಂತಹ ಈ ಶ್ರಮಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನ ನೀಡಬೇಕು, ಪ್ರೋತ್ಸಾಹವನ್ನ ನೀಡಬೇಕು. ಅಕ್ಟೋಬರ್ ಮೊದಲ ವಾರದಲ್ಲಿ ಬಿಡುಗಡೆ ಆಗ್ತಾ ನಿಮ್ಮ ಮುಂದೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ತಿಳಿಸ್ತೀವಿ ಕೂಡ. ದಯವಿಟ್ಟು ನೀವೆಲ್ಲರೂ ಕೂಡ ಹೋಗಿ ಆ ಸತ್ಯ ಏನನ್ನುವಂಥದ್ದನ್ನ ನೋಡಬೇಕು, ಇವರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ. ಸೊ ಇದಾಗಿತ್ತು ಇವತ್ತಿನ ವಿಕ್ರಮ ಪಾಡ್ಕಾಸ್ಟ್. ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.